ಆತ್ಮ ಜ್ಞಾನ ಪ್ರದಾಯನೆ ತಸ್ಮೈ ಶ್ರೀ ಗುರುವೇ ನಮಃ. జగదాది జగద్గురు ఏమమ్మా ఏం చేస్తుందో డబ్బులు వస్తుంటే శ్రోత్రియ బ్రహ్మనిష్ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀಪಾದಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನಲು ಧ್ಯಾನಿಸುತ್ತ ತಂದೆಗೂ ವಂದಿಸುತ್ತ ಈ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡಂತ ರಚಿಸಿ ವೇದಾಂತವನ್ನ ಸಾಮಾನ್ಯ ಜನರ ಮನಸ್ಸಿಗೆ ಮುಟ್ಟುವಂತೆ ಮಹಾ ಉಪಕಾರವನ್ನ ಮಾಡಿದಂತ ಶ್ರೀಮನ್ ನಿಜಗುಣ ಯೋಗಿಗಳ ಶ್ರೀಚರಣಕ್ಕೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆ ದಿನ ಶಿವರಾತ್ರಿ ಇನ್ನೂ 3-4 ದಿನ ಇತ್ತು. ಅಷ್ಟರಲ್ಲಿ ಅನಂತ ರಾಜ ಮಹಾರಾಜರ ಸಕಲ ಮರ್ಯಾದೆಯನ್ನ ಸ್ವೀಕಾರ ಮಾಡಿ ಅಲ್ಲಿ ಏರ್ಪಾಟು ಮಾಡಿದಂತ ರಾಜರಿಗಾಗಿ ವಿಶೇಷವಾಗಿ ಏರ್ಪಾಡನ್ನು ಮಾಡಿದಂತ ಅನಂತ ರೀತಿಯ ನೃತ್ಯಗಳನ್ನ ಮತ್ತು ಹಾಡುಗಳನ್ನ ಭಜನೆಗಳನ್ನ ಕೇಳಿ ನಿಜಗುಣರ ಮನಸ್ಸು ಬಹಳ ಸಂತೋಷ ಆಯ್ತು. ಮುಂದೆ ಶಿವರಾತ್ರಿ ಬಹಳ ಇದ್ದಿಲ್ಲ, ಸಮೀಪ ಆಗ್ತಿತ್ತು. ಅಲ್ಲದೆ ಅವರ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ಯುಗಾದಿಯ ದಿನ ಶ್ರೀಶೈಲ ಯಾತ್ರೆಯನ್ನ ಮಾಡುವಂತ ವ್ಯಕ್ತಿಗಳಿಗೆ ಆ ದಿನ ಮಲ್ಲಿಕಾರ್ಜುನ ದರ್ಶನವನ್ನ ಮಾಡಬೇಕು ಅನ್ನುವಂತ ಮನಸ್ಸಿರ್ತ. ಅದೇ ರೀತಿಯಾಗಿ ನಿಜಗುಣರಿಗೆ ಆ ಮಹಾದೇಶ್ವರ ಬೆಟ್ಟದಲ್ಲಿ ಐಕ್ಯವಾದ ಆ ಮಹಾತ್ಮರ ಸ್ಥಳವನ್ನ ಆದಷ್ಟು ಬೇಗ ನೋಡಬೇಕು ಅನ್ನುವ ಕುತೂಹಲ ನಿಜಗುಣ ಯೋಗಿಗಳಾಗಿತ್ತು. ಅಲ್ಲಿಂದ ಮಹಾದೇಶ್ವರ ಗದ್ದಿಗೆಗೆ ಇರುವ ಸ್ಥಳಕ್ಕೆ ಹೋಗಲು ಎಷ್ಟು ದಿನಗಳು ಬೇಕಾಗಬಹುದು ಅನ್ನುವ ಮಾತನ್ನ ಆ ರಾಜನನ್ನ ನಿಜವಾಗಿ ಕೇಳಿದ್ರು. ಇಲ್ಲಿಂದ ಎಷ್ಟು ದಿನ ಆಗಬಹುದು? ಅವ್ರು ಹೇಳಿದ್ರು, ಇಲ್ಲಿಂದ 2-3 ದಿನ ಪ್ರಯಾಣವನ್ನ ನಾವು ಹೇಗೆ ಮಾಡಬೇಕು ಅಂದ್ರೆ ಅದು ಕಾಡು ಮಾರ್ಗದಲ್ಲಿ ಪರ್ವತದಲ್ಲಿ ಹೋಗಬೇಕಾದಂತ ದುರ್ಮಾರ್ಗ. ಈ ಮಾರ್ಗದ ಅಭ್ಯಾಸ ಬಹಳ ಇತ್ತು ಅಂದ್ರೆ ಅವರು ಒಂದೇ ದಿನದಲ್ಲಿ ಕೂಡ ಹೋಗಬಹುದು. ನಾವು ಇದ್ದಲ್ಲಿಂದ ಅಭ್ಯಾಸ ಇಲ್ಲದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ತಮ್ಮ ಪ್ರಯಾಣಕ್ಕೆ ಯಾವುದೇ ರೀತಿಯ ಅಡಚಣೆ ಆಗದಂತೆ ನಾನು ಎಲ್ಲಾ ಏರ್ಪಾಡನ್ನ ಮಾಡಿರುತ್ತೇನೆ. ಅಲ್ಲಿಗೆ ಈಗಾಗಲೇ ಎಲ್ಲರ ಆಗಮನ ಆಗಿದೆ. ಎಲ್ಲರಿಗೆ ರಕ್ಷಣೆಗಾಗಿ ಸೂಕ್ತ ಸಲಹೆಯನ್ನ ನಾನು ಕೊಟ್ಟಿದ್ದೀನಿ ಅಂತ ಆ ರಾಜ ನಿಜಗುಣರಿಗೆ ಹೇಳಿದ. ವಿಶೇಷ
ವ್ಯವಸ್ಥೆ ಮಾಡೀನಿ ಅಂತ ಆ ರಾಜ ಹೇಳಿದಾಗ ನಿಜಗುಣರು ಹೇಳಿದ್ರು, ವಿಶೇಷವಾದ ವ್ಯವಸ್ಥೆ ಬೇಕಾಗಿಲ್ಲ ಮಹಾರಾಜ ಅಂತ ಆ ನಿಜಗುಣರ ಗುರುಗಳಾದ ಶಂಭು ಸ್ವಾಮಿ ಹೇಳಿದ್ರು. ವಿಶೇಷವಾದ ವ್ಯವಸ್ಥೆ ನಮಗೆ ಯಾಕ? ಆ ಮಹಾತ್ಮನ ಎದುರಿನಲ್ಲಿ ತಾರತಮ್ಯ ಏಕೆ? ಬಹಳಷ್ಟು ಜನ ಇದೇ ಮಾರ್ಗದಲ್ಲಿ ಭಗವಂತವರು ಕಷ್ಟಪಟ್ಟು ಬರ್ತಾರ. ಅಂಥವರ ಮಧ್ಯದಲ್ಲಿ ನಮಗೆ ವಿಶೇಷವಾದ ವ್ಯವಸ್ಥೆ ಅವಶ್ಯಕತೆ ಇಲ್ಲ. ಕಾರಣ ಇದು ಅರಮನೆಯಲ್ಲ. ಅರಮನೆಯಲ್ಲಿ ವಿಶೇಷ ವ್ಯವಸ್ಥೆ. ಇದು ಮಹಾತ್ಮರ ನೆಲೆಯಲ್ಲಿ ನಾವು ಒಬ್ಬ ಮಹಾತ್ಮನ ದರ್ಶನಕ್ಕೆ ಹೋಗ್ತು ಅಂದ್ರೆ ಅಲ್ಲಿ ವಿಶೇಷವಾದ ವ್ಯವಸ್ಥೆ ಯಾವುದೇ ಬೇಕಾಗಿಲ್ಲ. ಮತ್ತು ಅಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನ ಮಾಡಬಾರದು. ನಿಮಗೆ ಅಲ್ಲಿಯ ವ್ಯವಸ್ಥೆಯನ್ನ ತೋರಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡೀನಿ. ನೀವು ಇಂದಿನ ರಾತ್ರಿ ಅಲ್ಲಿ ಮಲಗುವ ಯಾವ ಸ್ಥಳ ಅದ ಅದನ್ನ ಸ್ವಲ್ಪ ನೀವು ನೋಡ್ರಿ ಅಂತ ಹೇಳಿ ರಾಜ, ನೀವು ಇಲ್ಲೇ ತಂಗಬೇಕು ಅಂತ ನಿಮಗಾಗಿ ವ್ಯವಸ್ಥೆ ಮಾಡೀನಿ, ಅದನ್ನು ಸ್ವಲ್ಪ ನೀವು ನೋಡ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ತಾವು ಹೇಳಿದ ಹಾಗೆ ಮಹಾಪುರುಷರ ಸನ್ನಿಧಿಯಲ್ಲಿ ಮೇಲು ಕೀಳು ದೊಡ್ಡದು ಚಿಕ್ಕದು ಎಂಬ ಭಾವನೆ ಯಾವುದು ಇರಬಾರದು ಅಂದ್ರು. ಇಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಶಿವನ ಭಕ್ತರು. ಹಾಗಾಗಿ ಅದನ್ನ ನೀವು ಮಾಡುವುದಕ್ಕಿಂತ ಸಮಾನವಾಗಿ ನೋಡುವುದೇ ಶ್ರೇಷ್ಠ ಅಂತ ಆ ಶಂಭು ಸ್ವಾಮಿಗಳು ಕೂಡ ಆ ರಾಜನಿಗೆ ಹೇಳಿದರು. ಅಂತೂ ನಮ್ಮ ಕುಲ ಗುರುಗಳಾದ ಮಹದೇಶ್ವರ ದರ್ಶನಕ್ಕಾಗಿ ತಾವು ಬಂದದ್ದು ನನಗೆ ಸಂತೋಷವನ್ನುಂಟು ಮಾಡಿದೆ ಅಂತ ಆ ರಾಜ ಇವರಿಗೆ ಹೇಳಿದ. ಯಾತಕ್ಕಾಗಿ ಸಂತೋಷ ಅಂದ್ರೆ ನಮ್ಮ ಕುಲ ಗುರುಗಳು ಆ ದೈವವನ್ನು ನೀವು ನೋಡಲಿಕ್ಕೆ ಬಂದದ್ದು ನಮಗೆ ಬಹಳ ಆನಂದವನ್ನು ಉಂಟು ಮಾಡಿದೆ. ಆವಾಗ ನಿಜಗುಣರು ಮತ್ತು ಶಂಭು ಸ್ವಾಮಿಗಳು ಕೇಳಿದ್ರು, ಹೇ ರಾಜ, ಮಹಾದೇಶ್ವರರು ನಿಮ್ಮ ಕುಲಗುರುಗಳೇನು? ಗೊತ್ತಿಲ್ಲ ಅವರಿಗೆ. ಕೇಳಿದ್ರು, ನಿಮ್ಮ ಕುಲಗುರು ಅಂತ ಅವ್ರು ಹೇಳಿದಾಗ, ಅದಕ್ಕಿಂತಲೂ ಹೆಚ್ಚು ಸ್ವಾಮಿ, ಕುಲ ಗುರುಗಳಿಗಿಂತ ಹೆಚ್ಚು. ಯಾಕೆಂದರೆ ಹಿಂದೆ ನಮ್ಮ ವಂಶದ ರಾಜರಿಗೆ ಉದ್ಧಾರದ ಸಂಸ್ಕಾರವನ್ನು ಕೊಟ್ಟು ಅನುಗ್ರಹಿಸಿದವರು ಇದೇ ಮಹಾದೇಶ್ವರ ಸ್ವಾಮಿಗಳು. ನನಗಷ್ಟೇ ಅಲ್ಲ, ನನಗಿಂತ ಮುಂಚೆ ರಾಜ್ಯವನ್ನು ಆಳಿದ ರಾಜವಂಶಸ್ಥರಿಗೆ ಒಳ್ಳೆಯ ಸಂಸ್ಕಾರವನ್ನ, ಅನುಗ್ರಹವನ್ನ, ಆಶೀರ್ವಾದವನ್ನು ಕೊಟ್ಟವರು. ಮಾನವ ಪ್ರವೇಶಕ್ಕೆ ಅಂಜಿಕೆಯನ್ನು ಉಂಟು ಮಾಡುವಂತ ದಟ್ಟವಾದ ಈ ಕಾಡನ್ನು ಹೊಕ್ಕು ಪ್ರಾಣಿಗಳಂತೆಯೇ ಬಾಳುತ್ತಿದ್ದ ಇಲ್ಲಿನ ಜನರನ್ನು ಉದ್ಧರಿಸಿದ ಮಹಾಮೂರ್ತಿ ಅವರು. ನಮಗಷ್ಟೇ ಅಲ್ಲ, ಈ ಕಾಡಿನ ಮಧ್ಯದಲ್ಲಿ ಅಡವಿ ಚಂಚಲ ಅಂತ ಹೇಳಿದ ನಿನ್ನೆ, ಆ ರೀತಿ ಮಾನವನ ಸಂಸ್ಕಾರ ಇಲ್ಲದೆ ಪ್ರಾಣಿಗಳಂತೆ ಕಾಡಿನಲ್ಲಿ ಜೀವನ ಮಾಡುವಂತ ಎಷ್ಟೋ ಮಾನವರನ್ನ ಉದ್ಧಾರ ಮಾಡದ ಮಹಾಮೂರ್ತಿ. ಅದು ನಮ್ಮ ವಂಶದ ಅಂದಿನ ರಾಜನನ್ನು ತಮ್ಮ ವೈರಾಗ್ಯದ ಮಹಾಪ್ರಭಾವದಿಂದ ಆಕರ್ಷಿತರನ್ನಾಗಿ ಮಾಡಿ, ಆ ಆಕರ್ಷಣೆ ಮತ್ತು ಇವರ ವ್ಯಕ್ತಿತ್ವಕ್ಕೆ ಮಾರು ಹೋದ ಆತ ರಾಜ ಮಹಾಭಕ್ತನಾಗಿ ಪರಿಣಮಿಸಿದ ತಮ್ಮ ವಂಶದಲ್ಲಿ. ಅವರ ಸೇವಾ ದೀಕ್ಷೆಯನ್ನು ಕೈಗೊಂಡ ಮತ್ತು ಅವರು ಮಾಡಿದ ಒಂದೊಂದು ಪವಾಡಗಳನ್ನು ಕೇಳುತ್ತಿದ್ದರೆ ಮೈ ರೋಮಾಂಚನಗೊಳ್ಳುತ್ತದೆ.
ಎಂದು ತನ್ಮಯವಾಗಿ ರಾಜ ನಿಜಗುಣರ ಮುಂದೆ ಹೇಳಿದ. ಇಷ್ಟೆಲ್ಲ ಆಗಿದೆ ಅವರಿಂದ. ಅವರ ಚರಿತ್ರೆಯನ್ನ ನಾನು ತಿಳಿಯಬೇಕೆಂಬ ಆಸೆಯಿಂದ ಇದ್ದೇನೆ. ಅವರ ವಿಚಾರವಾಗಿ ಅಷ್ಟಾಗಿ ನನಗೆ ಏನು ತಿಳಿಯದು. ಅದಕ್ಕಾಗಿ ನಿಜಗುಣರು ಅವರ ಚರಿತ್ರೆ ನಿಮಗೆಷ್ಟು ಗೊತ್ತಿದೆ ಅಷ್ಟನ್ನು ನನಗೆ ಹೇಳ್ರಿ, ನಾ ಕೇಳ್ತೀನಿ ಅಂತ ನಿಜಗುಣರು ಹೇಳಿದರು. ಆವಾಗ ಆ ರಾಜ ಹೇಳಿದ, ಹಾಗಲಿ, ಅದಕ್ಕೇನಂತೆ, ಈ ವಿಚಾರವನ್ನ ಲೀಲಾಜಾಲವಾಗಿ ಹೇಳುವಂತವರು ನನಗಿಂತ ಉತ್ತಮವಾಗಿ ಕಮ್ಮಡಿಗಳು ಒಬ್ಬರಿದ್ದಾರೆ. ಕಮ್ಮಡಿಗಂದ್ರೆ ಪೂಜಾರಿಗಳಂತ. ಆ ಅರ್ಚಕನೇ ಕಮ್ಮಡಿಗಳೆಂದು ಕರೆಯುತ್ತಾರೆ. ಆ ಅರ್ಚನೆಗೆ ಹೇಳಿ ಕಳಿಸುತ್ತೇನೆ. ಆ ಮಹಾಮೈಮರ ಕ್ಷೇತ್ರದಲ್ಲಿಯೇ ಆ ಕಥೆಯನ್ನೆಲ್ಲ ಸಾಧ್ಯಾಂತವಾಗಿ ನೀವು ಕೇಳಬಹುದು ಅಂತ ರಾಜ ಹೇಳಿದ. ನನಗಿಂತ ಅರ್ಚಕರಿಗೆ ಬಹಳ ಚೆನ್ನಾಗಿ ಗೊತ್ತು, ಅವ್ರು ಇಲ್ಲೇ ವಾಸ ಮಾಡೋರು, ಅವರಿಂದ ಕಲಿಸ್ತೇನೆ, ಅವರ ಕಡೆಯಲ್ಲಿ ಕೇಳ್ರಿ ಎಂದ. ಅಷ್ಟರಲ್ಲಿ ಶಿವರಾತ್ರಿ ಇನ್ನು 3-4 ದಿನಗಳಿದೆ ಎನ್ನುವಾಗ ನಿಜಗುಣರ ಪ್ರಯಾಣ ಮತ್ತೆ ಮುಂದುವರಿತು. ಮುಂದೆ ಹೋಗ್ಬೇಕಲ್ಲ ಅವರು. ಈ ಚರಿತ್ರೆ ಕೇಳಿದ್ರು ಮತ್ತೆ ಮುಂದೆ ಹೋಗ್ಲಿಕ್ಕೆ. ಮುಂದಿನ ಪ್ರಯಾಣ ಬಹಳ ಕಡಿದಾದದ್ದು ಮತ್ತು ಆಯಾಸಕರವಾದದ್ದು ಆಗಿತ್ತು. ಆದರೆ ಪ್ರಕೃತಿ ಸೌಂದರ್ಯದ ಭವ್ಯವಾದ ಸನ್ನಿಧಿಯಲ್ಲಿ ಆಯಾಸವೆಲ್ಲ ಮರೆತಂತಾಗುತ್ತಿತ್ತು. ಇಲ್ಲಿಯವರೆಗೂ ಬಂದ ಪ್ರಯಾಣ ಒಂದು ರೀತಿ, ಇನ್ನು 2-3 ದಿನದ ಪ್ರಯಾಣ ಬಹಳ ಕಷ್ಟಕರವಾದ ಪ್ರಯಾಣ. ಕಾರಣ ಏನಂದ್ರೆ, ಅದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಅನಂತ ಪರ್ವತ ಶ್ರೇಣಿಗಳಲ್ಲಿ ಕಲ್ಲು ಬಂಡೆಗಳು, ಗುಹೆ ಗುಡ್ಡದಲ್ಲಿ ಏರುವುದು ಇಳಿಯುವುದು, ಅಂಕು ಡೊಂಕು, ಅನಂತ ಪ್ರಕಾರದ ದಾರಿಯಾಗಿತ್ತು ಮುಂದಿನ ಪ್ರಯಾಣ. ರಾಜದಾರಿಯನ್ನು ಬಿಟ್ಟು ಸ್ವಲ್ಪ ದೂರ ನಡೆಯುವುದರೊಳಗಾಗಿಯೇ ಎದುರಿಗಿನ ದೊಡ್ಡ ಬೆಟ್ಟ ಇವರನ್ನ ಆಹ್ವಾನಿಸಿತು. ದೊಡ್ಡ ಬೆಟ್ಟ. ಅದನ್ನು ಏರತೊಡಗಿದರು. ಕಡಿದಾದ ದಾರಿ ಸುತ್ತಿ ಸುತ್ತಿ ಮುಂದುವರಿಯುತ್ತಿತ್ತು. ಕಡಿದಾದ ದಾರಿ ಅಂದ್ರೆ ಒಬ್ಬರಿಂದ ಒಬ್ರು ಹೋಗ್ತಕ್ಕಂಥ ದಾರಿ ಅದು. ನಾನು ಎದುರಿಗೆ ಹೋಗ್ತೀನಿ ಅಂದ್ರೆ ಇನ್ನೊಬ್ಬರು ಯಾರು ಬರ್ಲಿಕ್ಕೆ ಅವಕಾಶವಿಲ್ಲದಂತ ಕಡಿದಾದ ದಾರಿ. ಅಲ್ಲಿ ಸೂರ್ಯ ಮೇಲೇರಿದಂತೆಲ್ಲ ಬೆಳಗಿನ ಹಿತಕರವಾದ ಬಿಸಿಲು ಪ್ರಕಾಶಮಾನವಾಗುತ್ತಿತ್ತು. ಹೀಗೆ ನೋಡುತ್ತಾ ಮೇಲೇರುತ್ತಿದ್ದ ನಿಜಗುಣರು ಸುತ್ತಲೂ ದೃಷ್ಟಿಯನ್ನ ಹಾಯಿಸಿ ಆ ಕಾಡಿನ ಸೌಂದರ್ಯವನ್ನ ವೀಕ್ಷಣೆ ಮಾಡಿದರು. ನಿಲ್ತಾ ನೋಡ್ತಿದ್ರು. ಹಸಿರು ಮರಗಳ ಮಡಿಲಲ್ಲಿ ರಾಜಧಾನಿ ಮಲಗಿದಂತೆ ತೋರುತ್ತಿತ್ತು. ಅರಮನೆಯಲ್ಲಿ ರಾಜರ ಮಲಗಿದಂತೆ ಹಸಿರು ಅಂತ ಎಲ್ಲಾ ಕಡೆ ನೋಡಿದ್ರೆ ಹಚ್ಚ ಹಸಿರಾಗಿರುವಂತ ಆ ಹಸಿರು ವಸ್ತಿನಲ್ಲಿ ಇಡೀ ರಾಜಧಾನಿಯ ಮನೆಯಂತಿತ್ತು. ಅಂದ್ರೆ ಮರಗಳ ಮಧ್ಯದಲ್ಲಿ ರಾಜಧಾನಿ ಕಾಣುತ್ತಿದ್ದಿಲ್ಲ ಅಂತ ಅರ್ಥ. ಮಳೆಗಾಲ ಕಾಣುತ್ತಿಲ್ಲ, ಅಷ್ಟು ಸುಂದರವಾಗಿ ಬೆಳೆದಂಥದ್ದು. ಆಗ ತಾನೇ ಕುಡಿಯೊಡೆದು ಬೆಳೆಯುತ್ತಿರುವ ಎಳೆಯ ಚಿಗುರಿನ ರಂಗಿನಿಂದ ಅಲಂಕೃತವಾಗಿ ಹೊಸ ಮರವಣ ಗಿತ್ತಿಯಂತೆ ತೆನೆವಾಗಿ ನಿಂತಿದ್ದವು. ಕೆಲವು ಮರಗಳು ಅರಳಿದ ಹೂವಿನ ಮಕರಂದವನ್ನು ಹೀರಿ ಮತ್ತವಾದ ಮಧುಕರಗಳು ಝೇಂಕರಿಸುತ್ತಿದ್ದ ಮಧುರ ನಾದ ಸರಸ್ವತಿಯ ವೀಣಾ ವಾದನದಂತಿತ್ತು. ಅಲ್ಲಿ
ಶಬ್ದಗಳು ಹೇಗೆ ಬರ್ತಿದ್ವು ಅಂದ್ರೆ, ಆ ಮರಗಳು ಆ ವಾಯುವಿನ ಹೊಡೆತಕ್ಕೆ ಬಾಗಿ ಏಳುವಾಗ ಅಲ್ಲಿಂದ ಬರುವಂತ ಶಬ್ದ ಸರಸ್ವತಿಯ ಸಾಕ್ಷಾತ್ ತನ್ನ ವೀಣೆಯನ್ನು ಬಾರಿಸಿದಾಗ ಎಷ್ಟು ಮಧುರವಾದ ಸಂಗೀತ ಬರ್ತಿತ್ತು, ಅದೇ ಪ್ರಕಾರ ಇವ್ರಿಗೆ ಕೇಳ್ತಿತ್ತು. ಅಷ್ಟು ಮಧುರವಾಗಿರ್ತಕ್ಕಂಥದ್ದು. ಮತ್ತೆ ನಿಧಾನವಾಗಿ ಮೇಲೆ ಏರುತ್ತಿದ್ದರು. ಪರ್ವತದ ತುದಿಗೆ ಬರುವ ವೇಳೆಗೆ ಎಲ್ಲರೂ ಸ್ವಲ್ಪ ಮಟ್ಟಿಗೆ ಆಯಾಸಗೊಂಡಿದ್ರು. ಆಯಾಸ ಆಗಿತ್ತು, ತ್ರಾಸಾಗಿತ್ತು. ಮುಂದೆ ಮುಂದೆ ನಡೆಯುತ್ತಿದ್ದ ತಂಡದ ಮುಖಂಡ ಹೇಳಿದ, ದಾರಿ ತೋರಿಸಕ ಒಬ್ಬ ಮುಖಂಡ ಇದ್ನಲ್ಲ, ಆತ ಹೇಳಿದ, ಎದುರಿಗೆ ಇರುವ ಪರ್ವತವನ್ನು ತೋರಿಸುತ್ತಾ, ಹೇ ಮಹಾಸ್ವಾಮಿ, ಅದು ಆ ಮುಂದೆ ಕಾಣುತ್ತಿರುವ ಪರ್ವತದ ಮೇಲೆ ಈ ರಾತ್ರಿಯನ್ನು ನಾವು ಕಳೆಯಬಹುದು. ನಿಮ್ಗೆ ಅನಿಸ್ಬೋದು ಎಲ್ಲಿ ಇವತ್ತ ವಾಸ ಮಾಡೋದು, ಎಷ್ಟು ದೂರ ಹೋಗೋದು ಅಂತ ಅನಿಸಿದ್ರೆ, ಅದು ಅಲ್ಲಿ ಕಾಣುತ್ತದಲ್ಲ ಆ ಪರ್ವತ, ಆ ಪರ್ವತದಲ್ಲಿ ಇವತ್ತ ವಾಸವನ್ನ ನಾವು ಮಾಡಬಹುದು. ಅಲ್ಲಿ ವ್ಯವಸ್ಥೆ ಏನಂದ್ರೆ, ಒಂದು ಸುಂದರವಾದ ಕೊಳವಿದೆ. ರಾತ್ರಿಯನ್ನು ನಾವು ಕಳೆಯುವುದಕ್ಕೆ ಆ ಕೊಳದ ಸಮೀಪದಲ್ಲಿ ಎಲ್ಲಾ ಸಿದ್ಧತೆಯನ್ನ ಈಗಾಗಲೇ ಮಾಡಲಾಗಿದೆ. ಅಲ್ಲಿ ಹೋಗಿ ಮಾಡೋದೇನಿಲ್ಲ, ಮೊದಲೇ ಮಾಡಲಾಗಿದೆ. ಮೊದಲು ಯಾತ್ರೆ ಮಾಡೋರಿಗೆ ಹಾಗೆ ಇತ್ತು. ಈಗಾದ್ರೂ ಕೂಡ ಶ್ರೀಶೈಲ ಯಾತ್ರೆ ಮಾಡೋರು ಕಾಲ್ನಡಿಗೆಯಿಂದ ಪಾದಯಾತ್ರೆ ಮಾಡ್ತಿದ್ರೆ ಅವರ ವ್ಯವಸ್ಥೆಗೆ ಬೇಕಾದಂತ ದವಸ ಧಾನ್ಯ ಎಲ್ಲಾ ವ್ಯವಸ್ಥೆಯನ್ನ ತುಂಬಿಕೊಂಡಂತ ಲಾರಿ, ಅದರಲ್ಲಿ 4 ಜನ ಅಡಿಗೆ ಮಾಡುವವರು ಮುಂದೆ ಹೋಗ್ತಾರ. ಅವರು ಮುಂದೆ ಹೋಗಿ ಅವರಿಗೆಲ್ಲ ಚಾರ್ಟ್ ಇರ್ತದ, ಈ ದಿನ ಇದೇ ಊರಲ್ಲಿ ವಸತಿ ಅಂತ. ಯಾವಾಗ ಯಾತ್ರಾರ್ಥಿಗಳು ಅಲ್ಲಿಗೆ ಬರೋದ್ರೊಳಗಾಗಿ ಅವತ್ತಿನ ಸಂಜೆ ವೇಳೆಗೆ ಏನು ವ್ಯವಸ್ಥೆ ಬೇಕು ಎಲ್ಲವನ್ನ ತಯಾರು ಮಾಡಿರ್ತಾರೆ. ಅವರು ಬಂದ ತಕ್ಷಣ ಎಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮಲಗುವ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ, ಔಷಧದ ವ್ಯವಸ್ಥೆ ಎಲ್ಲವೂ ಇರ್ತದೆ. ಅದೇ ಪ್ರಕಾರವಾಗಿ ಮೊದಲು ಕೂಡ ಇತ್ತು. ಹಾಗೆ ಯಾತ್ರಿಕರ ತಂಡ ಅಲ್ಲಿಗೆ ಬರುವ ವೇಳೆಗೆ ಹೊತ್ತು ಹಿರಿಯ ಮುಖವಾಗತೊಡಗಿತ್ತು. ಯಾತ್ರಿಕರು ಇಂದ ಬರಬೇಕಲ್ಲ, ಕೆಲವು ಮಂದಿ ಹೊತ್ತು ಮುಳುಗಿತ್ತು. ಅಲ್ಲಿನ ಆ ಸುಂದರವಾದ ಸನ್ನಿವೇಶವನ್ನ ಕಂಡೊಡನೆಯೇ ಅವರ ಆಯಾಸದ ಎಷ್ಟೋ ಭಾಗ ಕಡಿಮೆಯಾದಂತೆ ಆಯ್ತು. ಆಯಾಸ ಎಲ್ಲ ಕಡಿಮೆ ಆಯ್ತು ನೋಡ್ರಿ. ಯಾಕಂದ್ರೆ ಸೃಷ್ಟಿಯ ಸೊಬಗು ಹಂಗಿದೆ, ಸೌಂದರ್ಯ ಇತ್ತಲ್ಲಿ. ಹಾಗೆ ಶುಭ್ರವಾದ ತಿಳಿ ನೀರನ್ನುಳ್ಳ ಆ ಕಲ್ಯಾಣಿಗೆ 4 ಗೋಡೆಗಳಿಂದಲೂ ಮೆಟ್ಟಿಲುಗಳನ್ನು ಕಟ್ಟಿಸಿದ್ದ ಈಗಿನ ರಾಜ. ಅದರ ಸುತ್ತಲೂ ಮನೋಹರವಾಗಿ ವಿನ್ಯಾಸಗೊಂಡಿರುವ ವನದ ಸೌಂದರ್ಯ ಅಪೂರ್ವವಾದ ಶೋಭೆಯನ್ನ ನಿರ್ಮಿಸಿತ್ತು. ಆ ರೀತಿ ಎಲ್ಲ ಅಲಂಕಾರವನ್ನ ವ್ಯವಸ್ಥೆಯನ್ನ ಮೊದಲೇ ಮಾಡಿದ್ರು. ಆ ಸರೋವರದ ಬಳಿ ಇರುವ ಎತ್ತರವಾದ ಕಲ್ಲಿನ ಮೇಲೆ ನಿಂತ ನಿಜಗುಣರು ಸುತ್ತಲೂ ಕಣ್ಣನ್ನು ಆಡಿಸಿದಾಗ ಅಲೆ ಅಲೆಯಾಗಿ ಹಬ್ಬಿದ ಬೆಟ್ಟಗಳ ತಲೆಗಳೇ ಎಲ್ಲೆಲ್ಲಿಯೂ ಗೋಚರವಾಗುತ್ತಿದ್ದವು. ನಾವು ಜನಸಂಖ್ಯೆ ಬಹಳ ಸೇರಿದಾಗ ಬರೀ ತಲೆನೇ ಕಾಣ್ತಿದ್ದವು ಅಂತೀವಲ್ಲ, ಅದರಿಂದ ನಿಜಗುಣರು ಆ ಬೆಟ್ಟದ ಮೇಲೆ ಎತ್ತರವಾದ ಬಂಡೆಯ ಮೇಲೆ ನಿಂತು ಸುಮ್ಮನೆ ನೋಡಿದಾಗ ಅನೇಕ ಬೆಟ್ಟಗಳ ತಲೆನೇ ಕಾಣ್ತಿದ್ವು, ಏನ ಇನ್ನೊಂದು ಕಾಣ್ತಿದ್ದಿಲ್ಲ ಅಲ್ಲಿ. ಅಂದ್ರೆ ಅಷ್ಟು ದಟ್ಟವಾದ ಬೆಟ್ಟ ಅಂತದು. ಹಾಗೆ ಅವೆಲ್ಲವುಗಳಿಗಿಂತ ಎತ್ತರವಾದ ದಟ್ಟವಾದ ಈ ಬೆಟ್ಟದ ತಲೆಯನ್ನ ಮೆಟ್ಟಿ ನಿಂತ ನಿಜಗುಣರಿಗೆ ಅನಿಸ್ತು, ಈ ಪರ್ವತ ಸಂಸಾರದ ಸಾಮ್ರಾಜ್ಯಕ್ಕೆ ತಾವೇ ಚಕ್ರವರ್ತಿಗಳೆಂಬಂತೆ ಮನಸ್ಸಿನಲ್ಲಿ ತೋರುತ್ತಿತ್ತು.
ಈ ರಾಜ್ಯಕ್ಕೆ ನಾನೇ ಚಕ್ರವರ್ತಿಯೇನು, ಇದು ನಂದೇ ಏನು ಅನ್ನುವಂತ ಭಾವ ಅವರ ಮನಸ್ಸಿನಲ್ಲಿ ಬರ್ತಿತ್ತು. ಅಲೆಗಳಂತಿದ್ದು ಪರ್ವತಗಳ ಕಣಿವೆ ಪ್ರದೇಶದಲ್ಲಿ ಅನೇಕ ಬಗೆಯ ಹಸಿರು ಪ್ರವಾಹಗಳ ವಿವಿಧ ವಿನ್ಯಾಸ ಹದ್ದಿ ಹರಿದು ಹಾವಿನಂತೆ ಸುತ್ತಿ ಸುತ್ತಿ ಮಳೆಯಾಗುತ್ತಿತ್ತು. ಅಲ್ಲಿ ಚಿತ್ರಣ ಹೇಗಿತ್ತು ಅಂದ್ರೆ, ಹಿಂಗೆ ನೋಡ್ತಾ ನೋಡ್ತಾ ಬಂದಾಗ ಸುತ್ತುವರಿಬೇಕು, ಮತ್ತೆ ಇನ್ನೊಂದು ಪರ್ವತ ಬರಬೇಕು, ನೋಡ್ಬೇಕು ಮತ್ತೊಂದು ಪರ್ವತ ಬರಬೇಕು. ಅದಕ್ಕಾಗಿ ಹಾವು ಸುತ್ತಿದಂಗ ಆ ಕವಲುದಾರಿ ಪರ್ವತಗಳ ಶ್ರೇಣಿ ಅಷ್ಟು ರೀತಿ ಡೊಂಕಾಗಿದ್ದು ಅಂತ ಅರ್ಥ. ಈ ಬಾಹ್ಯ ಜಗತ್ತಿನ ತೊಡಕುಗಳೆಲ್ಲವನ್ನು ನೆಟ್ಟಿ ನಿಂತು ಅಂತರಂಗದ ಕೋಶಗಳನ್ನು ಒಂದೊಂದು ದಾಟಿ ನಡೆಯುತ್ತಿರುವಾಗ ಉಂಟಾಗುವ ಸಾಧಕನ ಭಾವನೆ ನಿಜಗುಣರು ಬಂತು ನೋಡಿ. ಅದಕ್ಕೆ ಹೇಳೋದು, ಜಗತ್ತು ಎಲ್ಲರೂ ನೋಡ್ತಾರ, ಪ್ರಪಂಚ ಎಲ್ಲರೂ ಮಾಡ್ತಾರ. ಆ ನೋಡಿದ ಪ್ರಪಂಚದಲ್ಲಿ, ನೋಡಿದ ಜಗತ್ತಿನಲ್ಲಿ, ನೋಡುವಂತ ಸೃಷ್ಟಿಯಲ್ಲಿ ಮಹಾತ್ಮರು ಅನಂತ ಅನುಭಾವನೆ ಕಂಡ್ರು. ಅದೇ ರೀತಿ ನಿಜಗುಣದ ಭಾವ ಬಂತು. ಹೇಗೆಂದ್ರೆ, ಐದ್ಯ ಅಸ್ಮಿತೆ ಅನ್ನುವಂತ ಪಂಚಕೋಶಗಳಿದ್ದಾವಲ್ಲ, ಆ ಪಂಚಕೋಶಗಳನ್ನ ಸುತ್ತಿ ಸುತ್ತಿ ದಾಟಿ 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 ಹೋದಾಗ ಅಲ್ಲಿ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದ ಪರಮಾತ್ಮನನ್ನ ಕಾಣಬಹುದು ಇಲ್ಲಿ ಅಂತರಂಗದಲ್ಲಿ. ಆ ರೀತಿ ಅವರಿಗೆ ಭಾವನೆ ಇರ್ತಿತ್ತು. ಅಷ್ಟರಲ್ಲಿ ಗುರುಗಳು ಅದನ್ನು ಹೇಳಿದರು. ಶಂಭುಸ್ವಾಮಿ, ನೋಡು ಮಹಾರಾಜ, ಈ ದೇಹದ ಪಂಚಕೋಶಗಳನ್ನ ದಾಟಿ ಅಂತರಂಗದಲ್ಲಿ ಆತ್ಮನ ದರ್ಶನವನ್ನು ಪಡೆಯಬೇಕೆಂದು ಹೇಳಿದರು ಶಂಕರಾಚಾರ್ಯರು. ಪ್ರಾಣಮಯ, ಅನ್ನಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು. ಆ ಕೋಶಗಳನ್ನ ದಾಟಿ ಆತ್ಮನ ದರ್ಶನವನ್ನ ಪಡೆಯಬೇಕು ಅಂತ ಆಚಾರ್ಯ ಶಂಕರರು ಹೇಳಿದಂತೆ, ಈ ಬೆಟ್ಟವನ್ನ ನೋಡಿದಾಗ ನನಗೂ ಕೂಡ ಹಾಗೆ ನೆನಪಿಗೆ ಬರುತ್ತದೆ. ಈ ಬೆಟ್ಟಕ್ಕೆ ಅಧಿಪತಿಯಾದ ಮಹಾದೇಶ್ವರನ ದರ್ಶನ ಪಡೆಯಬೇಕಾದ್ರೆ ಪಂಚಕೋಶಗಳಂತೆ ಇರುವಂತ ಎಲ್ಲಾ ಪರ್ವತಗಳನ್ನ ದಾಟಿದ ಮೇಲೆ ಮಹಾದೇಶ್ವರನ್ನ ನೋಡಬೇಕು. ಹಂಗೆ ನನಗೆ ಅನಿಸ್ತದ. ಬಾಹ್ಯದಲ್ಲಿ ಹಾಗೆ, ಅಂತರಂಗದಲ್ಲಿ ಹೀಗೆ ಅಂತ ಹೇಳಿದಾಗ, ನಾವು ಈ ಒಂದೊಂದು ಪರ್ವತವನ್ನ ಹತ್ತಿ ಇಳಿಯುತ್ತಿರುವುದು ಹಾಗೆಯೇ ಎಂದೆನಿಸುತ್ತದೆ ನನಗೆ. ಅಲ್ಲೇ ಒಂದೊಂದು ಕೋಶವನ್ನ ಯಾವ ರೀತಿ ನಾವು ಏರಬೇಕು ಮತ್ತೆ ಮುಂದಿನ ಕೋಶಕ್ಕೆ ಇಳಿಬೇಕು, ಅದೇ ಭಾವನೆ ನನಗೆ ಬರುತ್ತದೆ ಅಂತ ಅವರು ಹೇಳಿದಾಗ, ಹೌದು ಗುರುಗಳೇ, ನನಗೂ ಅದೇ ಭಾವನೆ ಸುಳಿಯುತ್ತಿದೆ, ನನಗೂ ಹಂಗೆ ಅನಿಸ್ತದ ಎಂದು ಕ್ಷಣಕಾಲದ ನಂತರ ನಿಜಗುಣರು ಮಹಾದೇಶ್ವರರು ಅದು ಎಂಥ ಸ್ಥಳವನ್ನು ಆರಿಸಿಕೊಂಡಿದ್ದಾರೆ ತಾವು ಐಕ್ಯವಾಗುವುದಕ್ಕೆ ಎಂದು ಉದ್ಗಾರವನ್ನು ತೆಗೆದು ನಿಜಗುಣರು. ಜನ, ಊರು, ಪಟ್ಟಣ, ಕ್ಷೇತ್ರ, ಸರೋವರ, ಸಾಗರ, ನದಿ, ಇವೆಲ್ಲ ಕ್ಷೇತ್ರಗಳನ್ನ ಐಕ್ಯ ಸ್ಥಳವಾಗಿ ಆರಿಸಿಕೊಂಡವರು ಎಷ್ಟೋ ಮಂದಿ ಮಹಾತ್ಮರಾರ. ಆದ್ರೆ ಇಲ್ಲಿ ದಟ್ಟವಾದ ಕಾಡು, ಇಂಥ ಒಂದು ಪರ್ವತಗಳ ದಾಟಿ ಈ ಜಾಗವನ್ನ ತಮ್ಮ ಐಕ್ಯ ಸ್ಥಳವಾಗಿ ಆಯ್ಕೆ ಮಾಡಿಕೊಂಡದ್ದು ಆಶ್ಚರ್ಯ ಆಗ್ತದ ಅಂತ ನಿಜಗೊಂಡು ಅಂದ್ರು. ನಾವಂತೀವಲ್ರಿ, ಊರಾಗೆ ಇರ್ಬೇಕು, ಹೊಲ್ದಾಗೆ ಇರ್ಬೇಕು, ಇಂಥಲ್ಲೇ ನಮ್ಮ ಜಾಗ ಇರ್ಬೇಕಂತೀವಿ. ಅವ್ರಿಗೆ ಹಂಗ ಅನಿಸ್ತು.
ಮುಂದೆ ಇಲ್ಲಿಗೆ ಬರುವ ಭಕ್ತರಿಗೆ ಈ ಮೂಲಕವಾಗಿ ಆದರೂ ಆ ಭವ್ಯತೆಯ ಅರಿವು ಅಂತರಂಗಕ್ಕೆ ಇಳಿಯಲಿ ಎಂಬುದು ಅದಕ್ಕೆ ಕಾರಣವಿರಬಹುದು ಅಂತ ಅವ್ರು ಹೇಳಿದ್ರು ಗುರು. ಒಬ್ಬ ಮಹಾದೇಶ್ವರನ ಪರಮಾತ್ಮವಂತ, ಆ ಪರಮಾತ್ಮನನ್ನ ನಿಜವಾಗಿ ನಾವು ದರ್ಶನವನ್ನ ಪಡಿಬೇಕಾಗಿದ್ರೆ ಲೋಕದ ಜನರಿಗೆ ಅಷ್ಟು ಸುಲಭವಾದ ಮಾತಲ್ಲ, ಸುಲಭವಾಗಿ ದೊರೆಯುವುದು ಅಲ್ಲ, ಬಹಳ ಕಷ್ಟಕರವಾಗಿದೆ ಅನ್ನುವಂಥದ್ದನ್ನ ಹುಡುಕುವಂತವರಿಗೆ ಈ ಪ್ರಕಾರವಾದರೂ ಕಷ್ಟ ಮಾರ್ಗ ಸುಲಭ ಅಲ್ಲ ಅಂತ ಅವ್ರಿಗೆ ಗೊತ್ತಾಗಲಿ ಅನ್ನುವಂತ ಭಾವದಿಂದ ಈ ಬೆಟ್ಟವನ್ನ ಆಯ್ಕೆ ಮಾಡಿರಬಹುದು ಅಂತ ಊಹೆ ಮಾಡಿದರು. ಅವ್ರಿಗೆ ಜಾಗ ಇದ್ದೇನೆ, ಶ್ರೀಶೈಲ ಮಲ್ಲಿಕಾರ್ಜುನ ಜಾಗ ಇದ್ದಿಲ್ಲ ಆ ಬೆಟ್ಟದಲ್ಲಿ, ಅಕ್ಕಮಾರಿ ಕದಳಿವನದಲ್ಲಿ. ಯಾಕೆಂದ್ರೆ ಅದು ನಾವು ಲಕ್ಷಾರ್ಥದಲ್ಲಿ ವಿಚಾರ ಮಾಡಿದ್ರೆ ಆತ್ಮ ದರ್ಶನವನ್ನ ಮಾಡಿಕೊಳ್ಳುವುದು ಅಷ್ಟು ಸುಲಭವಾದುದು ಅಲ್ಲ ಅಂತ ಅನ್ನುವುದನ್ನ ಲಕ್ಷಾರ್ಥದಿಂದ ಈ ಲೋಕದ ಜನರ ಲಕ್ಷ್ಯದಲ್ಲಿ ಬರಲಿ ಅನ್ನುವ ಕಾರಣದಿಂದ ಈ ರೀತಿ ಮಾಡಿರಬಹುದು ಅಂತ ಅವ್ರು ಹೇಳಿರ್ಬೋದು. ಮತ್ತೆ ಅನೇಕ ಮಹಾತ್ಮರು ಇಂತಹ ದುರ್ಗಮ ಸ್ಥಳಗಳಲ್ಲಿ ಐಕ್ಯವಾಗಿ ಅದನ್ನು ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಎಂದು ಹೇಳಿದರು ನಿಜಗುಣರಿಗೆ ಶಂಭು ಸ್ವಾಮಿಗಳು. ಬಹಳ ಮಂದಿ ಮಹಾತ್ಮರು ಬಹಳ ದೂರ ಯಾರು ಕಾಣದ, ಯಾರು ನೋಡಿರದ ಏಕಾಂತವಾಗಿರುವಂತ ಜಾಗಗಳನ್ನೇ ಆಯ್ಕೆ ಮಾಡಿಕೊಂಡ. ಅದಕ್ಕೆ ಉದಾಹರಣೆ ಸಿದ್ಧಾರೂಢ ಮಹಾಸ್ವಾಮಿಗಳು. ಈಗ ಹುಬ್ಬಳ್ಳಿ ಧಾರವಾಡ ಎರಡು ಮುತ್ತಿಗೆ ಹಾಕಿ ಅದು ಎಂಥ ಸುಂದರ ಜಾಗವನ್ನು ಆಯ್ಕೆ ಮಾಡಿಕೊಂಡರ ಸಿದ್ಧಾರೂಢರು ಅಂತ ಅನುಭವದು. ಆದರೆ ಮೊದಲು ಹುಬ್ಬಳ್ಳಿಯಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಇರುವಂತ ಕಾಡು, ಆ ಕಾಡಿನಲ್ಲಿ ಇರುವಂತ ಸ್ಥಳದಲ್ಲಿ ಸ್ಮಶಾನ ಜಾಗ, ಬರೇ ಹೆಣಗಳನ್ನ ಹೂಳುವಂತ ಜಾಗ. ಅಂಥ ಜಾಗವನ್ನ ಅವರು ಆಯ್ಕೆ ಮಾಡ್ಕೊಂಡ್ರು. ನಂತರದಲ್ಲಿ ಹುಬ್ಬಳ್ಳಿ ಎಂಬುದು ಕೈಲಾಸ, ಈಗ ಹುಬ್ಬಳ್ಳಿ ಕೈಲಾಸ ಆಗ್ಯದ. ಅದರಂತೆ ರಾತ್ರಿ ಸ್ವಲ್ಪ ಆಯಾಸ ಕಡಿಮೆ ಆಗಲಂತ ಹೇಳಿ ಸ್ವಲ್ಪ ಎಳನೀರನ್ನ ಕುಡಿದ್ರು. ಅಲ್ಲಿ 3-4 ಜನ ಮಾತಾಡ್ತಾ ಕುಂತ್ರು. ರಾತ್ರಿ ಇಲ್ಲೇ ಮಲಗಬೇಕು ಅಂತ ನಿರ್ಣಯ ಆಯ್ತು. ದೂರದ ದಿಗಂತದಲ್ಲಿ ಸೂರ್ಯ ಅಳೆದು ಮರೆಯಾಗತೊಡಗಿದ, ಕತ್ತಲಾಗ್ತಾ ಬಂತು, ಸೂರ್ಯ ಮರೆಯಾದ. ಆತನ ಹಂಗಿರಣದಲ್ಲಿ ನಿಂದ ಬೆಟ್ಟದ ತುದಿಯ ಮೇಲಿನ ಆ ಸುಂದರವಾದ ಸಂಜೆ ವರ್ಣನೆ ಅಂದ್ರೆ ವರ್ಣನೆ ಮಾಡ್ಲಿಕ್ಕೆ ಅಸಾಧ್ಯ ಆಗಿತ್ತು. ಕತ್ತಲು ಮುಚ್ಚಿದಂತೆಲ್ಲ ಸಂಜೆಯ ಕಾಡಿನ ಕೋಲಾಹಲವು ಕ್ರಮೇಣ ಗಂಭೀರವಾಗತೊಡಗಿತು. ಹಗಲಿನ ಕೋಲಾಹಲ ಬೇರೆ, ಸಂಜೆಯ ಕೋಲಾಹಲ ಬೇರೆ. ಹಗಲಿನಲ್ಲಿ ಮಾನವರ ಕೋಲಾಹಲ, ರಾತ್ರಿಯಲ್ಲಿ ಪಕ್ಷಿಗಳ ಕೋಲಾಹಲ. ನಾವು ರಾತ್ರಿ ಮಲಗ್ತೀವಿ, ಹಗಲು ಗದ್ದಲ ಮಾಡ್ತೀವಿ. ಅವರು ಹಗಲು ಸುಮ್ಮನೆ ಇರ್ತಾವ, ರಾತ್ರಿ ಗದ್ದಲ ಮಾಡ್ತಾವ. ಹಾಗೆ ಹಕ್ಕಿ ಪಕ್ಷಿಗಳ ಕೂಜನ ಮತ್ತು ಎದೆ ನಡಗಿಸುವ ಮೌನ, ಒಮ್ಮೊಮ್ಮೆ ಕೇಳಿ ಬರುತ್ತಿದ್ದ ಪ್ರಾಣಿಗಳ ಕೂಗು
ಮೌನದ ಗಂಟಲನ್ನ ಹೆಸುಕುವಂತೆ ಭಯಂಕರವಾಗಿತ್ತು. ಕಾಡು ಹೇಗಿತ್ತಂದ್ರೆ ಅನಂತ ಹುಲಿ, ಚಿರತೆ, ಹಾವು, ಚೋಳು ಇಂಥ ಪ್ರಾಣಿಗಳು ಆ ಬೆಟ್ಟದಲ್ಲಿ ಇಲ್ಲ ಅನ್ನಂಗಿಲ್ಲ. ದೊಡ್ಡ ಬೆಟ್ಟ, ಅವುಗಳು ಎಲ್ಲವೂ ನಿಶಬ್ದ ಆದಾಗ ಒಂದೊಂದು ಸಲ ಒಂದೊಂದು ಪ್ರಾಣಿ ಗರ್ಜನೆ ಮಾಡಿದಾಗ ಆ ಶಬ್ದಕ್ಕೆ ಎಲ್ಲರನ್ನ ಮುಟ್ಟಿ ಎಬ್ಬಿಸಿದಂಗ ಆಗ್ತಿತ್ತು ನೋಡ್ರಿ. ಅಂತಹ ಶಬ್ದ. ಈ ಕಾಡಿನಲ್ಲಿ ಎಲ್ಲಾ ಕ್ರೂರ ಪ್ರಾಣಿಗಳು ಇರಬಹುದಲ್ಲವೇ ಅಂತ ನಿಜವರು ಆ ರಾಜನ ಮುಖಂಡನನ್ನು ಕೇಳಿದರು. ಇಷ್ಟು ಶಬ್ದ ಆಗ್ತದ, ಎಲ್ಲಾ ಕ್ರೂರ ಮೃಗಗಳು ಆಗಿರಂದಾಗ ಅದಕ್ಕೇನು ಸ್ವಾಮಿ ಕಡಿಮೆ, ಕ್ರೂರ ಮೃಗಗಳಿಂದ ತುಂಬಿರುವ ಭಯಂಕರವಾದ ಕಾಡು ಇದು, ಅಷ್ಟೇ ಅಲ್ಲ ಅಂತ ಹೇಳುವುದರಾಗಿ ಇದ್ದಕ್ಕಂತೆ ಮಾತು ನಿಲ್ಲಿಸಿ, ಏ ಸ್ವಾಮಿ ಅಲ್ಲಿ ನೋಡ್ರಿ ಅಂತ ಬೊಟ್ಟು ಮಾಡಿದ. ಕಾರಣ ಆ ಬೊಟ್ಟು ಮಾಡಿದ ದಿಕ್ಕಿನ ಕಡೆ ತಾನು ದೃಷ್ಟಿಯನ್ನು ಹರಿಸಿದಾಗ ನಿಜಗುಣರಿಗೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ 2 ಕಣ್ಣುಗಳು ತಮ್ಮ ಕುಂತ ಜಾಗದ ಕಡೆ ಬರ್ತವೇನೋ ಅಂತ ಅನಿಸ್ತು. ಬರೇ ಕಣ್ಣ ಕತ್ತಲಲ್ಲಿ ಏನ್ ಕಾಣ್ತಾವ, ಮೈ ಕಾಣಂಗಿಲ್ಲ, ಬರೇ ಕಣ್ಣು. ಅವಾಗ ಕೇಳಿದ್ರು ನಿಜಗುಣರು, ಏನಪ್ಪಾ ಇದು ಹುಲಿ ಅಲ್ಲ ಏನ್ ಕೇಳಿದ್ರು. ಹುಲಿ ಕಣ್ಣಾಗ ಕಾಣ್ತದ ಕೇಳಿದಾಗ, ಹೌದು ಸ್ವಾಮಿ, 7 ಮೆಟ್ಟಿನ ಭಾರಿ ಹುಲಿ, 7 ಬೆಟ್ಟದಲ್ಲಿ ಇರುವಂತ ಹುಲಿ ನೋಡ್ರಿ, ಆ ಕೊಳದ ಕಡೆಗೆ ಅದು ಹೋಗುತ್ತಿದೆ ಈಗ ಅಂತ. ಹುಲಿಯ ಕಣ್ಣುಗಳು ಈಗ ಕೊಳದ ಕಡೆಗೆ ತಿರುಗಿದವು. ಗಂಭೀರವಾದ ಗತಿಯಿಂದ ನಡೆದು ಹೋಗುತ್ತಿರುವ ಅದರ ಪಟ್ಟೆಯ ರೂಪ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಹುಲಿದು ಚರ್ಮ ಇರ್ತಾವಲ್ಲಿ ಗೆರೆ, ಅವು ಸ್ಪಷ್ಟವಾಗಿ ಕಾಣ್ತಿರ್ಲಿಲ್ಲ. ಈ ವೇಳೆಗಾಗಲೇ ಇತ್ತ ಕಡೆ ಬೇಡರು ಬಿಲ್ಲು ಬಾಣಗಳನ್ನ ಸಿದ್ಧಪಡಿಸಿಕೊಂಡು ಅದರ ಚಲನವಲನ ಕಡೆ ಗಮನ ಇಟ್ಟಿದ್ರು. ಯಾರ ಕೆಲಸ ಅವ್ರು ಮಾಡುತ್ತಿದ್ರು, ರಾಜನ ರಕ್ಷಣೆ ಮಾಡಲ್ವಲ್ಲಿ. ಅದಕ್ಕಾಗಿ ಅಲ್ಲಿಯ ರಾಜ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೃಗಗಳಿಂದಾಗಲಿ, ಇನ್ನ ವೈರಿಗಳಿಂದಾಗಲಿ ಯಾರಿಂದಲೂ ಕಿಂಚಿತ್ತು ತೊಂದರೆ ಆಗಬಾರದು ಅನ್ನುವಂತ ಏರ್ಪಾಟನ್ನು ಮಾಡಿದ್ದ. ಆಗ ಕೊಳದಲ್ಲಿ ನೀರನ್ನ ಕುಡಿದ ಹುಲಿ ಒಂದು ಸಲ ಗರ್ಜಿಸಿ ಆ ಕಾಡಿನ ಮೌನವನ್ನು ಅದು ಮಥಿಸಿದಂತಾಗಿ ಸಮೀಪದ ಮರದ ಹಕ್ಕಿಗಳು ಭಯದಿಂದ ಎಮ್ಮಂತೆ ಚಿಲಿಪಿಲಿ ಶಬ್ದ ಮಾಡಲಾರಂಭಿಸಿದವು. ಆ ಗರ್ಜನೆಗೆ ಎಲ್ಲ ಪಕ್ಷಿಗಳು ಶಬ್ದ ಮಾಡಕತ್ತಿರುವು. ಆ ಭಯಂಕರ ಗರ್ಜನೆಯನ್ನು ಕೇಳಿದ ನಿಜಗುಣರ ತಂಡದವರಿಗೂ ಎದೆ ನಡುಗರೆ ಇರಲಿಲ್ಲ. ಅವರಿಗೂ ಎದೆ ನಡೆಯಿತು. ಆದರೆ ಬೇಡಗಂಪನ ಸೀಮೆ ಇತ್ತವು. ಅಲ್ಲಿಯ ರಾಜ ಇದ್ನಲ್ಲ, ಆ ರಾಜನಿಗೂ ಮತ್ತು ಅಲ್ಲಿಯ ಪ್ರಜೆಗಳಿಗೂ ಇದು ಸಾಮಾನ್ಯವೇ ಆಗಿತ್ತು. ಅಲ್ಲಿ ಜನಕ್ಕೆ ಸಾಮಾನ್ಯ. ಯಾಕಂದ್ರೆ ಅದನ್ನೇನು ಅವರು ಅಷ್ಟಾಗಿ ಮನಸ್ಸಿಗೆ ಹಚ್ಚಿಕೊಂಡು ತೋರಲಿಲ್ಲ, ಅವ್ರ ಮನಸ್ಸಿಗೆ ಹಚ್ಚಿರಲಿಲ್ಲ. ಒಂದು ವೇಳೆ ಹೆಚ್ಚು ಕಡಿಮೆಯಾಗಿ ಅದು ಮೇಲೆ ಬೀಳುವುದಕ್ಕೆ ಬಂದರೆ ಅದನ್ನು ಎದುರಿಸುವುದಕ್ಕೆ ಮಾತ್ರ ಅವರು ಸಿದ್ಧವಾಗಿ ನಿಂತಿದ್ರು. ಮೇಲೆ ಬಂದ್ರೆ ಅದನ್ನು ಎದುರಿಸಬೇಕು, ಅಂಜೋದಲ್ಲ. ಆ ಒಂದು ಧೀರತನ ಅವರಲ್ಲಿತ್ತು. ಹುಲಿ ಮತ್ತೆ ಮೇಲೆ ಬಂದಿತು. ಸುತ್ತಲೂ ಒಮ್ಮೆ ನೋಡಿ ಕಾಡಿನತ್ತ ಎಗರೆ ಇಳಿದು ಮಾಯವಾಯಿತು. ಸ್ವಲ್ಪ ಹೊತ್ತು ಮೌನವೇ ವ್ಯಾಪಿಸಿ ಆಗ ನಿಜಗುಣರು ಮುಖಂಡನನ್ನು ಕೇಳಿದರು, ಇದನ್ನ ಕಂಡರೆ, ಇಂಥ ಕ್ರೂರ ಮೃಗವನ್ನ, ಭಯಂಕರವಾದ ಅಪಾಯಕರವಾದ ಮೃಗವನ್ನ ಕಂಡಾಗ ನಿಮ್ಗ ಭಯ ಆಗೋದಿಲ್ಲೇನು ಅಂತ ಕೇಳಿದ್ರು. ನಿಮ್ಗೆ ಅಂಜಿಕೆ ಆಗೋದಿಲ್ಲೇನು? ಅವಾಗ ಹೇಳಿದ್ರು, ಇದಕ್ಕೆಲ್ಲ ನಾವು ಅಂಜಿದರೆ ಇಲ್ಲಿ ನಮ್ಮ ಜೀವನವೇ ನಡೆಯಲಾರದು.
ಇದಕ್ಕೆ ಅಂಜಿದ ಜೀವನ ಮಾಡಕ್ಕಾಗ್ತದೆ? ಆಗೋದಿಲ್ಲ. ಸಾಮಾನ್ಯವಾಗಿ ಹುಲಿಯು ಮನುಷ್ಯರ ರಕ್ತದ ರುಚಿಯನ್ನು ಕಂಡಿದ್ದು ತಾನಾಗಿಯೇ ಮೇಲೆ ಬೀಳುವುದಿಲ್ಲ. ಮನುಷ್ಯನ ರಕ್ತ ರುಚಿ ಕಂಡದ್ದೇ ಮೇಲೆ ಬೀಳ್ತಾರೆ. ಸಾಮಾನ್ಯ ಹುಲಿಗಳು ಮಾನವನನ್ನು ಕಂಡಾಗ ಅವನ ಮೇಲೆ ಬೀಳಂಗಿಲ್ಲ, ಯಾಕೆ ರುಚಿ ಗೊತ್ತಿರಂಗಿಲ್ಲ. ಒಂದು ವೇಳೆ ಹಾಗೆ ಮುಗಿದಿದ್ದರೆ ಅದನ್ನು ಎದುರಿಸುವುದಕ್ಕೆ ನಾವು ಸದಾ ಸಿದ್ಧರಾಗಿರುತ್ತೇವೆ. ದೂರದಿಂದಲೇ ಎದುರಿಸಬೇಕಾದರೆ ಬಿಲ್ಲು ಬಾಣಗಳು, ದೂರದಿಂದ ಬಿಲ್ಲು ಬಾಣವನ್ನು ಬಿಟ್ಟು ಅದನ್ನು ಎದುರಿಸೋದು. ಒಂದೊಂದ್ಸಲ ನಾವು ನೋಡೋದ್ರೊಳಗೆ ಆಗಿ ಬಿಲ್ಲು ಬಾಣ ತಗೊಳ್ಳೋದ್ರೊಳಗಾಗಿ ಅದು ನಮ್ಮ ಮೇಲೆ ಎಗರಿತು ಅಂದ್ರೆ ಬಹಳ ಸಮೀಪ ಆದಂತ ಅರ್ಥ. ಅವಾಗ ಏನ್ ಮಾಡ್ತೀವಿ, ಇದೋ ನೋಡಿ ಅಂತ ಸೊಂಟದಲ್ಲಿರುವ ಆ ಕತ್ತಿ ಒಂದಲ್ಲ 10 ಹುಲಿಗಳನ್ನು ಕೊಲ್ಲಬಲ್ಲದು ಅಂತ ಹೇಳಿದ್ರು. ದೂರದಿಂದ ಬಿಲ್ಲಿನಿಂದ ಬಾಣದಿಂದ, ಹತ್ತಿರ ಬಂದರೆ ಈ ಕತ್ತಿಯಿಂದ ಅವನು ಕೊಲ್ತೀವಿ ಅಂದ್ರು. ಹಾಗೆ ಇದಾದ ಸ್ವಲ್ಪ ಹೊತ್ತಿನಲ್ಲಿ ಅವನ ಸುತ್ತ ಸ್ವಲ್ಪ ದೂರದಲ್ಲಿ 4 ದಿಕ್ಕುಗಳಲ್ಲಿ ಇನ್ನು ಉಳಿದ ಬೇಡರು ಬೆಂಕಿಯನ್ನು ಹಚ್ಚಿರು. ಕಾರಣ ಏನು? ಸುತ್ತಲೂ ಬೆಂಕಿ ಇದ್ದರೆ ರಾತ್ರಿ ಏನು ಅಪಾಯವಿಲ್ಲ, ಯಾವ ಪ್ರಾಣಿಯೂ ಬೆಂಕಿ ಹತ್ತಿರ ಸುಳಿಯುವುದಿಲ್ಲ ಎಂದು ಅದಕ್ಕೆ ವಿವರಣೆಯನ್ನು ಕೊಟ್ಟ ಮುಖಂಡ ಸ್ವಲ್ಪ ಕಾಲ ಬಿಟ್ಟು ಮತ್ತೆ ಆತನೇ ಹೇಳಿದ. ಮುಖಂಡ ಏನ್ ಹೇಳ್ದ? ಏನು ಮಾಡುವುದು ಸ್ವಾಮಿ, ನಾವು ಸಾಮಾನ್ಯ ಮಾನವರು, ನಮ್ಮನ್ನು ರಕ್ಷಿಸಿಕೊಳ್ಳಲು ಇಂಥವುದನ್ನೆಲ್ಲ ಮಾಡಲೇಬೇಕಲ್ಲ. ನಮ್ಮಲ್ಲೇನು ಆ ಬ್ಯಾಡ, ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕಾದ್ರೆ ಏನು ಅಸ್ತ್ರಗಳು? ಮಹಾದೇಶ್ವರಂತ ಮಹಾತ್ಮನಾದರೆ ನಾವು ಈ ಹುಲಿಯನ್ನ ಕೊಲ್ತೀವಿ, ನಮ್ಮ ರಕ್ಷಣೆಗಾಗಿ ಕೊಲ್ಲೋರು ನಾವು. ಮಹಾದೇಶ್ವರಂತ ಮಹಾತ್ಮರಾದರೆ ಹುಲಿಯನ್ನೇ ಏರುವರು. ಅವರ ಶಕ್ತಿ, ಅವರ ಸಾಮರ್ಥ್ಯ. ಈಗ ನಾವು ನೋಡಿದೆವಲ್ಲ, ಇದಕ್ಕಿಂತ ಭಯಂಕರವಾದ ಹುಲಿಯನ್ನು ಅವರು ಹತ್ತಿಕೊಂಡು ಸವಾರಿ ಮಾಡಿದ್ದಾರಂತೆ. ಅವ್ರು ಮಾಡಿರೋ ಸವಾರಿ ಸಿದ್ಧಾರೂಢ ಚರಿತ್ರೆಯಲ್ಲೂ ಬರ್ತಾರೆ ನೋಡ್ರಿ, ಹುಲಿ ಮೇಲೆ ಕುಂತು. ಹಾಗೆ ಅದನ್ನ ಸವಾರಿ ಮಾಡಿದ್ದಲ್ಲದೆ ಕುರಿಯ ಹಾಗೆ ಪಳಗಿಸಿಕೊಂಡು ಈ ಕಾಡಿನ ಹಳ್ಳಿಗಳೆಲ್ಲ ಅದರ ಮೇಲೆ ಸುತ್ತಿದ್ದರಂತೆ. ಅವರ ಒಂದು ಪವಾಡವನ್ನ ಉತ್ಸಾಹದಿಂದ ಹೇಳಿದ ಆ ಮುಖಂಡ ಯಾರಿಗೆ? ವಿಜಯನಗರಿಗೆ. ಅವ್ರೇನ್ರಿ ಕುರಿ ಮರಿ ಇದ್ದಂಗ ಅವರು. ಅದನ್ನ ಹೇಳಿಕೊಂಡು ಸುತ್ತೆಲ್ಲ ತಿರುಗಾಡಿದಂಥವರು. ಅದಕ್ಕಾಗಿ ಅವರು ಏರುವವರು ವಿನ ಕೊಲ್ಲುವರಲ್ಲ, ನಾವು ಕೊಲ್ಲುವವರು ವಿನ ಏರುವವರಲ್ಲ. ಆ ತಾಕತ್ತು ಬೇಕಾಗ್ತದೆ. ಅಂತೂ ಅವರ ಸ್ವಭಾವ ಇಲ್ಲಿನ ಸುತ್ತಮುತ್ತಲೆಲ್ಲ ವಿಶೇಷವಾಗಿ ಹರಡಿದಂತೆ ತೋರುತ್ತದೆ ಎಂದು ನಿಜರು ಹೇಳಿದರು. ಆಯಾ ಪ್ರಭಾವ ಆ ಸಮೀಪ ಇರ್ತಕ್ಕಂಥ ಮಹಾತ್ಮರದು ಪ್ರಭಾವ ಇರ್ತದೆ. ಹುಬ್ಬಳ್ಳಿ, ಧಾರವಾಡ, ಹಿಂದೆ ಸಿದ್ಧಾರೂಢರ ಪ್ರಭಾವ, ಅದರಂತೆ ಮುಂದೆ ಹೋದಂಗೆಲ್ಲ ಅನಂತ ಮಹಾತ್ಮರ ಪ್ರಭಾವ. ಅದೇ ರೀತಿಯಾಗಿ ಅಷ್ಟೇ ಅಲ್ಲ ಸ್ವಾಮಿ, ಈ ಕನ್ನಡ ನಾಡಿನ ಕಡೆಯಿಂದ ಜನರು ಬರುವುದು ಮಾತ್ರವಲ್ಲ, ಆ ಕಡೆಯ ಭಾಗ ಅಂದ್ರೆ ತಮಿಳು ದೇಶದಿಂದ ಜನರು ಕೂಡ ಇಲ್ಲಿಗೆ ಬರ್ತಾರ. ನೋಡಬೇಕು ಮಹಾಸ್ವಾಮಿ ಆ ಜನಸಂದಣಿಯನ್ನು. ಅಲ್ಲಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ ಅಂತಲ್ಲ ಅವ್ರು. ಅದ್ರಂಗೆ ಆ ಜನರನ್ನು ನೀವು ನಾಳೆ ಶಿವರಾತ್ರಿ ದಿನ ಎಲ್ಲರೂ ಬರ್ತಾರೆ, ನೀವೇ ಕಣ್ಣಾಗ ನೋಡುತ್ತೀರಿ. ಇಷ್ಟೊಂದು ಜನರ ಮನಸ್ಸನ್ನ ಅದು ಹೇಗೆ ಅಪಹರಿಸಿದನು ಆ ನಮ್ಮಪ್ಪ ಭಕ್ತಿಯ ಉದ್ಧಾರ ತೆಗೆದ ಆ ಮುಖಂಡ. ಒಬ್ಬರ ಮನಸ್ಸು
ಗೆಲ್ಲೋದಕ್ಕೆ ಕಷ್ಟ ಅದ. ಇಷ್ಟು ಜನರ ಮನಸ್ಸನ್ನ ಗೆದ್ದಿರಬೇಕಾದ್ರೆ ಎಂತಹ ಶಕ್ತಿ ಸಾಮರ್ಥ್ಯವುಳ್ಳವನು ಅಂತ ಅವರಲ್ಲಿ ತಾವು ಇಟ್ಟಂತ ಭಕ್ತಿಯನ್ನು ಸೇರಿಸಿ ಆ ಮುಖಂಡ ಹೇಳಿದ. ಆ ಆಲೋಚನೆಯನ್ನ ಮೆಲುಕು ಹಾಕುತ್ತಲೇ ರಾತ್ರಿಯನ್ನು ಕಳೆದು ಮರುದಿನ ಮುಂಜಾನೆ ಮತ್ತೆ ಪ್ರಯಾಣ ಪ್ರಾರಂಭವಾಯಿತು. ಕೊಳದ ಪಕ್ಕದಲ್ಲಿ ಮಾರ್ಗ ನೇರವಾಗಿ ಕೆಳಗೆ ಇಳಿದು ಮುಂದುವರಿಯುತ್ತಿತ್ತು. ಎದುರಿಗೆ ಕಾಣುವ ಬೆಟ್ಟವನ್ನೇರಿದರೆ ಸಾಕು, ಮುಂದೆ ನಮ್ಮ ಸ್ಥಳ ಸಿಕ್ಕಂತೆಯೇ ಎಂದು ಹೇಳಿದ ಆ ನಾಯಕ. ಇವತ್ತೇ ನಿಲ್ತಿರಲ್ರಿ, ಮೇಲೆ ಏರುವಂತ ಬೆಟ್ಟ ಅದಲ್ಲ, ಆ ಬೆಟ್ಟ ಹೋದ್ರೆ ನಾವು ಮುಟ್ಟುವಂತ ಸ್ಥಳ ಇದೆ ಅಂತ ಹೇಳಿದ. ಈ ದಿನವೇ ನಾವು ಅಲ್ಲಿಗೆ ಹೋಗಿ ಸೇರಬಹುದಲ್ಲವೇ ಎಂದು ಕೇಳಿದ ನಿಜವನರ ಪಕ್ಕದಲ್ಲಿದ್ದಂತ ಮಹಾಂತಪ್ಪ. ಆ ಮುಖಂಡನಿಗೆ ಇವತ್ತು ಹೋಗಿ ಮುಟ್ಟಬಹುದೇನು ಅಂತ. ಮಧ್ಯಾಹ್ನದ ವೇಳೆಗೆಲ್ಲ ಅಲ್ಲಿರಬಹುದು, ಎಷ್ಟೇ ನಿಧಾನವಾಗಿ ಹೋದರೂ ಸಂಜೆಯ ವೇಳೆಗಂತೂ ಅಲ್ಲಿ ಇದ್ದೇ ಇರುತ್ತೇವೆ ಅಂತ ಆತ ಕೂಡ ಹೇಳಿದ. ಹೀಗೆ ಪ್ರಯಾಣ ಮುಂದುವರಿಯುತ್ತಿರುವಾಗ ಬೆಟ್ಟದ ಎಡಭಾಗದ ಕಡೆಯಿಂದ ದೊಡ್ಡ ಗುಂಪೊಂದು ಜಯಘೋಷ ಮಾಡುತ್ತಾ ಬರುತ್ತಿರುವುದು ಕಾಣಿಸಿತು. ಬೇರೆ ಬರ್ತಾರಲ್ಲ, ಕ್ಷಣಕಾಲ ಅಲ್ಲಿ ನಿಂತು ನೋಡುತ್ತಿರುವಂತೆಯೇ ಆ ಜಯಘೋಷದ ಗುಂಪು ಸಮೀಪಕ್ಕೆ ಬಂತು. ಅದು ಮಹಾದೇಶ್ವರನ ಬೆಳಗ್ಗೆ ಶಿವರಾತ್ರಿ ಯಾತ್ರೆಗೆ ಬಂದಂತ ಒಂದು ಭಕ್ತರ ಗುಂಪಿತ್ತು. ಭಕ್ತರ ಗುಂಪು ಅದು. ಇದು ಯಾವ ಮಾರ್ಗ? ಇದು ಇವರು ಈ ಕಡೆಯಿಂದ ಬರುತ್ತಿದ್ದಾರಲ್ಲ ಎಂದು ಮಹಾಂತಪ್ಪ ಕೇಳಿದ. ಇವರು ಬರುತ್ತಿರುವುದೇ ನಿಮಗೆ ಸರಿಯಾದ ಮಾರ್ಗ. ಈಗೇನು ಇವರು ಬರ್ತಾರಲ್ರಿ, ಅದೇ ಸರಿಯಾದ ಸೂಕ್ತವಾದ ಮಾರ್ಗ. ನೀವು ನಮ್ಮ ರಾಜಧಾನಿಗೆ ಬರುವುದಕ್ಕಾಗಿ ಈ ಮಾರ್ಗವನ್ನು ಬಿಟ್ಟು ಬಲಕ್ಕೆ ತಿರುಗುವಲ್ಲ ಹಿಂದೆ, ಆ ಬಲಕ್ಕೆ ತಿರುಗಿದ ಮಾರ್ಗ. ಯಾಕಂದ್ರೆ ಎಲ್ಲರೂ ಬಂದು ಹೋಗುವಂತ ಮಾರ್ಗದಲ್ಲಿ ನಿಮಗೆ ತೊಂದರೆ ಆಗಬಾರದು ಅನ್ನೋ ಭಾವದಿಂದ ಈ ಬಲಕ್ಕೆ ತಿರುಗಿಕೊಂಡು ಈ ಮಾರ್ಗವಾಗಿ ನಾವು ಬಂದಿದ್ದೇವೆ ಅಂತ ಹೇಳಿದ್ರು. ಆ ಮುಖ್ಯ ಮಾರ್ಗಕ್ಕೆ ಈಗ ನಾವು ಬಂದು ಸೇರಿವಿ. ಅಲ್ಲಿ ಹಾಗೆ ಬಂದ್ರು ಇಲ್ಲಿಗೆ ಬರಬೇಕು, ಹೀಗೆ ಬಂದು ಇಲ್ಲೇ ಬರ್ಬೇಕಂತ. ಬೆಟ್ಟಕ್ಕೆ ಬರುವುದಕ್ಕೆ ಇಲ್ಲಿ 2 ದಾರಿಗಳಿವೆ. ಒಂದನ್ನು ಸರ್ಪ ಮಾರ್ಗವೆಂತಲೂ ಇನ್ನೊಂದನ್ನು ಬಸವನ ಮಾರ್ಗವೆಂತಲೂ ಕರೆಯುತ್ತಾರೆ ಎಂದು ಹೇಳಿದ ಆ ಮುಖಂಡ. ಆ ಮಾರ್ಗಕ್ಕೆ ಹೆಸರು ಇದಾದ ಸರ್ಪ ಮಾರ್ಗ, ಇನ್ನೊಂದು ಬಸವ ಮಾರ್ಗ. ಇವರು ಬಂದದ್ದು ಯಾವುದು? ಸರ್ಪ ಮಾರ್ಗದಿಂದ ಬಂದಾರ. ಓಹೋ, ಅದೇನು ಆ ಹೆಸರುಗಳನ್ನು ಕೊಟ್ಟಿದ್ದಾರೆ ಮಾರ್ಗಗಳಿಗೆ ಅಂತ ನಿಜಗೊಂದು ಕೇಳಿದ್ರು. ಒಂದು ಮಾರ್ಗದಿಂದ ಸರ್ಪ, ಇನ್ನೊಂದರಿಂದ ಬಸವ. ಇವು ಮಹಾದೇಶ್ವರರನ್ನು ನೋಡಲು ಬಂದವು ಎಂದು ಕತೆ. ಯಾಕೆ ಈ ಮಾರ್ಗಕ್ಕೆ ದಾರಿ ಬಂದವು ಅಂದ್ರೆ, ಅವು ಕೂಡ ಈ ಮಹಾದೇಶ್ವರನ ದರ್ಶನಕ್ಕೆ ಬರ್ತಕ್ಕಂಥ ದಾರಿ ಇದೇ ಮಾರ್ಗವಾಗಿ ಹೋಗ್ಯವ. ಅದೇ ಮಾರ್ಗವನ್ನೇ ಈಗ ಕೂಡ ನಾಮದಿಂದ ಹೆಸರಿಟ್ಟಾರ. ಹೇಗೆ ಅಂದ್ರೆ, ಅದೇ ಸರ್ಪನ ಮಾರ್ಗ ಬಹಳ ಕಡಿದಾದುದು. ಸರ್ಪನಂತೆ ಸುತ್ತಿ ಸುತ್ತಿ ಮೇಲೇರಬೇಕಾದರೆ ಅಲ್ಲಿ ಬಸವನ ಮಾರ್ಗ ಅಷ್ಟು ಕಡಿದಾದುದಲ್ಲ, ವಿಶಾಲವಾಗಿತ್ತು. ಆದರೆ ದೂರ ಹೆಚ್ಚಾಗ್ತಿತ್ತು. ಬಸವ ಮಾರ್ಗ ಸುಲಭ, ದೂರ ಬಹಳ ಆಗ್ತದ. ಸರ್ಪ ಮಾರ್ಗ ದುರ್ಲಭ, ಸಮೀಪ ಆಗ್ತದ. ಆ ಕಾರಣದಿಂದ ನಾವು ಸರ್ಪ ಮಾರ್ಗದಿಂದ ಬಂದಿವಿ. ಇವರು ಕೊಳ್ಳೇಗಾಲದ ಕಡೆಯಿಂದಲೇ ಇವರು ಬಂದಿರಬೇಕು ಅಂತ ಮುಖಂಡ ಮಹಾಂತಪ್ಪನಿಗೂ ನಿಜಗುಣರಿಗೂ ಚಂದ್ರ ಸ್ವಾಮಿಗೂ ಹೇಳ್ತಾ ಇದ್ರು. ಇಷ್ಟರಲ್ಲಿ ಆ ಗುಂಪು ತೀರಾ ಹತ್ತಿರಕ್ಕೆ ಬಂತು.
ಕೈಯಲ್ಲಿ ಕೋಲುಗಳನ್ನು ಹಿಡಿದುಕೊಂಡು ಆವೇಶದಿಂದ ಮಹಾದೇಶ್ವರನಿಗೆ ಜಯ ಘೋಷಗಳನ್ನು ಮಾಡುತ್ತಾ ಕುಣಿಯುತ್ತಾ ಬರುತ್ತಿದ್ರು. ಅದರಲ್ಲಿನ ಕೆಲವು ಮುಖಂಡರು ಅಥವಾ ಕೆಲವು ಯುವಕರು ಇಲ್ಲಿರುವ ತಂಡವನ್ನ ಕಂಡು ಅವರೆಲ್ಲ ನಿಂತರು. ಅದಲ್ಲದೆ ಇಲ್ಲಿ ಕಾಯಿಯನ್ನು ಧರಿಸಿರುವ ಸ್ವಾಮಿಗಳು ಇರುವುದನ್ನು ಕಂಡು ಕೆಲವರು ಅವರ ಬಳಿಗೆ ಬಂದು ನಮಸ್ಕಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾರಾಯ್ತದ ಕಾಯಿ? ಶಂಭು ಸ್ವಾಮಿ. ಶಂಭು ಸ್ವಾಮಿ ಕಾಯಿ ಹಾಕಿದ್ನಲ್ಲ, ಆ ಕಾಯಿ ದಾರಿಯನ್ನು ನೋಡಿದಾಗ ಆ ಯಾತ್ರಿಕರಿಗೆಲ್ಲರೂ ಒಂದು ರೀತಿ ಆ ಮಹಾಸ್ವಾಮಿಗೆ ನಮಸ್ಕಾರವನ್ನು ಮಾಡಬೇಕಂತ ಭಾವ ಬರ್ತಿತ್ತು. ಪಕ್ಕದಲ್ಲಿ ಇರುವವರು ಹೇಳಿದ್ರು, ಕೆಲವೊಂದು ಗೊತ್ತಿರ್ತಾವ, ಇವರು ನಿಜಗುಣ ಸ್ವಾಮಿಗಳು ಕಣೋ ಅಂತ ಮಾತಾಡ್ತಾರ. ಅಲ್ಲಿ ಕಣೋ ಅಂತ ಜಾಸ್ತಿ, ನಿಜಗುಣ ಮಹಾರಾಜರ ಕಣೋ ಎಂದು ಯಾರೋ ಒಬ್ಬ ಕಿವಿಯಲ್ಲಿ ಕ್ಲುಪ್ತವಾಗಿ ಹೇಳಿದಾಗ ಇವು ಒಬ್ಬರಿಂದ ಒಬ್ಬರಿಗೆ ಹದ್ದಿತು ನೋಡಿ, ಇವರು ನಿಜಗುಣರು, ಅವರ ಗುರುಗಳು ಅಂತ ಹದ್ದಿತು. ಇವರ ಉತ್ಸಾಹ ಇನ್ನೂ ಉಕ್ಕಿ ಹರಿಯಿತು. ಆ ಪರಿಚಯ ಮುಖಂಡರಿಬ್ಬರು ಬಂದು ನಿಜಗುಣರಿಗೆ ಎಲ್ಲರ ಪರವಾಗಿ ತಮ್ಮ ಗೌರವವನ್ನು ಅರ್ಪಣೆ ಮಾಡಿದರು. ಜನರೆಲ್ಲ ಸಂತೋಷದಿಂದ ಜಯಘೋಷ ಮಾಡಿದರು. ಅದೆಲ್ಲವನ್ನ ನಿಜಗುಣರು ಸಮಯೋಚಿತವಾದ ರೀತಿಯಲ್ಲಿ ಸ್ವೀಕರಿಸಿ ಕೃತಜ್ಞತೆಗಳನ್ನ ವ್ಯಕ್ತಪಡಿಸಿದರು. ಆ ಗುಂಪಿನಲ್ಲಿ ಮತ್ತೆ ಪ್ರಯಾಣ ಮುಂದುವರಿತು. ಪರ್ವತದ ಅತಿ ಎತ್ತರವಾದ ಭಾಗವನ್ನ ಈಗ ಮುಟ್ಟಿದರು ನೋಡ್ರಿ. ಅದರ ಶಿಖರವನ್ನು ಎಡಕ್ಕೆ ಬಿಟ್ಟು ಬಲಭಾಗದ ಮಾರ್ಗಗಳಲ್ಲಿ ನಡೆಯತೊಡಗಿದರು. ಮಾರ್ಗ ಕ್ರಮೇಣ ಇಳಿಯುತ್ತಾ ಮುಂದುವರಿಯುತ್ತಿತ್ತು. ಸ್ವಲ್ಪ ದೂರ ಆ ಮಾರ್ಗದಲ್ಲಿ ಹೋಗುವಷ್ಟರಲ್ಲಿ ತಂಡದ ಮುಖಂಡ ಬಲಭಾಗದ ಕಡೆಗೆ ತೋರಿಸುತ್ತಾ ಹೇಳಿದ, ಅಲ್ಲಿ ನೋಡಿ ಸ್ವಾಮಿ, ಅದೇ ಮಹಾದೇಶ್ವರ ಗದ್ದಿಗೆ ಮೇಲಿರುವ ಶಿಖರ ಕಂಡಿತು. ಅಲ್ಲೇ ಮಹಾದೇಶ್ವರ ಗದ್ದಿಗೆ ಅದ. ದೂರದ ತಗ್ಗು ಪ್ರದೇಶದಲ್ಲಿ ಒಂದು ಗೋಪುರ ಗೋಚರವಾಗುತ್ತಿತ್ತು. ಅದರ ಸುತ್ತಲೂ ಪ್ರಾಕಾರಕ್ಕೆ ಹಚ್ಚಿದ ಸುಣ್ಣ ಮರಗಳ ಮಳೆಯಲ್ಲಿ ಆಗಾಗ ತನ್ನ ಬಿಳಿಯ ಬಣ್ಣವನ್ನ ತೋರಿಸುತ್ತಿತ್ತು. ಸುಣ್ಣೆ ಎಲ್ಲ ಮಾಡಿದ್ರು, ಆ ಮರಗಳ ಸಂಧಿಯಲ್ಲಿ ಕಾಣಿಸ್ತಿದ್ದಿಲ್ಲ. ಅವಾಗ ಗಾಳಿಗೆ ಹಿಂಗಿಂಗ್ ಅಂದಂಗೆಲ್ಲ ಸ್ವಲ್ಪ ಬೆಳ್ಳಗೆ ಗದ್ದೆ ಕಾಣಿಸ್ತಿತ್ತು ದೂರದಿಂದ. ನಿಜಗುಣರು ಅತಿ ಕುತೂಹಲದಿಂದ ಅತ್ತಲೇ ನೋಡುತ್ತಾ ನಿಧಾನವಾಗಿ ನಡೆಯುತ್ತಿದ್ದರು. ಮರೆಯಾಗಿದ್ದ ಮರಗಳನ್ನ ದಾಟಿಕೊಂಡು ಸ್ವಲ್ಪ ದೂರ ಆ ಮಾರ್ಗದಲ್ಲಿ ಹೋಗುತ್ತಿದ್ದಂತೆಯೇ ಎದುರಿಗೆ ಕಣ್ಣಿಗೆ ಬಿದ್ದಿತ್ತು ಮಹಾದೇಶ್ವರರ ಗದ್ದಿಗೆ ಕಣ್ಣಿಗೆ ಬಿತ್ತು. ಆ ಸಮಮಟ್ಟದ ತಗ್ಗು ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಎತ್ತರವಾದ ವೇದಿಕೆಯಿಂದ ನಿರ್ಮಿತವಾದಂತಾಗಿ ಅದರ ಮೇಲೆ ಎತ್ತರದಲ್ಲಿ ಕಂಗೊಳಿಸುತ್ತಿತ್ತು. ಗದ್ದಿಗೆ ಸುತ್ತಲೂ ತಲೆ ಎತ್ತಿ ನಿಂತ ಪರ್ವತ ಶಿಖರಗಳ ರಕ್ಷಣೆಯನ್ನುಳ್ಳ ಹೃದಯ ಗಹರದಂತ ಆ ಪ್ರದೇಶದಲ್ಲಿ ಅದು ಆತ್ಮಲಿಂಗದಂತೆ ದಿವ್ಯವಾಗಿ ಕಾಣಿಸ್ತಿತ್ತು. ಅಷ್ಟು ಚಂದವಾಗಿತ್ತಂತ. ರಾಜರು ಹೇಳಿ ಕಳುಹಿಸಿದ ಮುನ್ಸೂಚನೆಯಂತೆ ಅಲ್ಲಿ ಮೊದಲೇ ಬಂದಿದ್ರು ಅರ್ಚಕವೃಂದದವರು, ಆಡಳಿತ ವರ್ಗದವರು ಬಂದ್ರು. ಬಹಳ ಪ್ರೀತಿ ಪುರಸ್ಕಾರವಾಗಿ ಇವರನ್ನ ಎದುರುಗೊಂಡು ಎಲ್ಲರೂ ಸನ್ಮಾನಿಸಿದರು, ಸತ್ಕಾರವನ್ನು ಮಾಡಿದರು. ಈ ಕಡೆ ಸತ್ಕಾರ ಸನ್ಮಾನ ಪುರೋಹಿತರು, ಅರ್ಚಕವೃಂದದವರು, ಕಮಿಟಿಯವರು ಎಲ್ಲರೂ ಬಂದು ಏನೇನು ಕಾರ್ಯ ಮಾಡಕತ್ತಾರ. ಆದರೆ ನಿಜಗುಣರಿಗೆ ಮಾತ್ರ ಇದು ಯಾವುದರ ಕಡೆಗೆ ಲಕ್ಷ್ಯ ಇದ್ದಿಲ್ಲ. ಯಾರೇನ್ ಮಾಡ್ತಾರೆ ಗೊತ್ತಿಲ್ಲ. ಆ ಗದ್ದಿಗೆಯನ್ನು ಸಂದರ್ಶಿಸುವ ಆತುರ ಅವರಿಗೆ
ಪ್ರಧಾನ ಅರ್ಚಕರೇ ಅವರನ್ನು ಕರೆದುಕೊಂಡು ಹೊರಟರು ಆ ಗದ್ದಿ ಒಳಗಡೆ ನಿಜಗುಣರನ್ನ. ಸುತ್ತಲೂ ವಿಸ್ತಾರವಾದ ಸುತ್ತುಗೋಡೆ, ಮಧ್ಯದಲ್ಲಿ ಗರ್ಭಗೃಹ, ಅದೇ ಮಹಾದೇಶ್ವರನ ಗದ್ದೆಗೆ. ಆ ಗರ್ಭಗೃಹಕ್ಕೆ ಸೇರಿದಂತೆ ಅದರ ಮುಂದೆ ಈಚೆಗೆ ಈಗ ಕರೆದುಕೊಂಡು ಹೋದಂತ ಬೇಡಗಂಪನ ಸೀಮೆಯ ರಾಜ ಕಟ್ಟಿಸಿದ್ದ ವಿಸ್ತಾರವಾದ ಒಂದು ಕಲ್ಲು ಕಟ್ಟಡ. ಆ ರಾಜ್ಯಕ್ಕೆ ಬಂದಲ್ಲ, ಅಲ್ಲೇ ಸಮೀಪಿತವರು ಒಂದು ದೊಡ್ಡ ಕಲ್ಲಿನಿಂದ ಒಂದು ಕಟ್ಟಡವನ್ನು ಕಟ್ಟಿದ್ದ. ಬಂದವರು ಪೂಜಾದಿಗಳನ್ನು ಮಾಡಿಸುವುದಕ್ಕೂ ಕುಳಿತುಕೊಳ್ಳುವುದಕ್ಕೂ ತುಂಬಾ ಅನುಕೂಲವಾಗುತ್ತಿತ್ತು ಆ ಕಟ್ಟಡ. ಅದಕ್ಕೋಸ್ಕರ ಮಾಡಿಸಿದ್ದ. ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಗದ್ದಿಗೆಯನ್ನು ಪ್ರವೇಶಿಸಿದರು. ಆಡಂಬರವೇನು ಇಲ್ಲದ ಒಂದು ಶಿವಲಿಂಗ ಗದ್ದಿಗೆ ಮೇಲೆ ವಿರಾಜಮಾನವಾಗಿತ್ತು. ಎಡ ಬಲಗಳಲ್ಲಿ ಕಾರಯ್ಯ ಬಿಲ್ಲಯ್ಯರನ್ನು ಪ್ರತಿನಿಧಿಸುವ ಮತ್ತೆರಡು ಚಿಕ್ಕ ಲಿಂಗಗಳಿದ್ದು. ಆ ಲಿಂಗಕ್ಕೆ ಏನು ಹೆಸರು ಅಂದ್ರೆ ಕಾರಯ್ಯ ಅನ್ನುವಂತ ಒಂದು ಲಿಂಗ, ಬಿಲ್ಲರಯ್ಯ ಅನ್ನುವಂತ ಇನ್ನೊಂದು ಲಿಂಗ. ಮತ್ತು ಅಕ್ಕ ಪಕ್ಕಗಳಲ್ಲಿ ಬೆಳಗುತ್ತಿರುವ ಎರಡು ದೊಡ್ಡ ನಂದಾತೀತಗಳು ಉರಿತಿದ್ವು. ಆ ಗದ್ದಿಗೆ ಶುದ್ಧ ಹೇಳ್ತಾರೆ. ಪ್ರಧಾನ ಅರ್ಚಕನ ಸೂಚನೆಯಂತೆ ಇತರ ತಮ್ಮನೆಗಳು ಅಂದ್ರೆ ಇತರ ಪೂಜಾರಿಗಳು ಕರ್ಪೂರದ ಮಂಗಲ ಆರತಿಯನ್ನು ಎತ್ತಿದ್ರು. ಆ ಸನ್ನಿವೇಶದ ವರ್ಣೀಯವಾದ ಕಾಂತಿಯಿಂದ ನಿಜಗುಣರ ಮೈ ರೋಮಾಂಚನವಾದಂತಾಯಿತು. ಆ ಮಂಗಳ ಗೀತೆಯನ್ನು ಕೇಳಿ ಎಲ್ಲ ರೋಮಾಂಚನ ಆಗ್ತಂತ ನೋಡ್ರಿ. ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಯಾವುದೋ ಒಂದು ಅಪೂರ್ವವಾದ ಭಾವವನ್ನು ಹೊತ್ತುಕೊಂಡು ತೃಪ್ತಿ ಅವರ ಮನಸ್ಸನ್ನು ಆಕ್ರಮಿಸಿತು. ತೃಪ್ತಿ ಅಂದ್ರೆ ಆನಂದ, ಸಂತೋಷ ಅವರ ಮನಸ್ಸು ತುಂಬಿತ್ತಂತ. ಅಷ್ಟರಲ್ಲಿ ಅಲ್ಲಿನ ವ್ಯವಸ್ಥೆಗಾರರು ಅವರ ಬಳಿ ಬಂದು ಹೇಳಿದರು, ಮಹಾಸ್ವಾಮಿಯವರು ಮಠಕ್ಕೆ ದಯ ಮಾಡಿಸಬೇಕು, ಅಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ತಮಗಾಗಿ ಮಾಡಲಾಗಿದೆ ಅಂತ ವ್ಯವಸ್ಥಾಪಕರು ಬಂದು ಹೇಳಿದ್ರು. ಮಠ ಅಂದಾಗ ಅವರಿಗೆ ಆಶ್ಚರ್ಯ ಆಯ್ತು. ಇಲ್ಲೊಂದು ಮಠ ಇದೆಯೇನು ಅಂತ ಕೇಳಿದರು ಆ ನಿಜಗುಣರವರಿಗೆ. ಇಲ್ಲಿ ಕೂಡ ಒಂದು ಮಠ ಅದೇನು? ಹೌದು ಸ್ವಾಮಿ, ಸಾಲೂರು ಮಠ ಎಂಬುದನ್ನು ಕರೆಯುತ್ತಾರೆ. ಅದಕ್ಕೆ ಹೆಸರೇನು? ಸಾಲೂರು ಮಠ. ಸಾಲೂರು ಮಠ ಅಂತ ಹೆಸರು. ಅಲ್ಲಿ ಮಠದ ಸ್ವಾಮಿಗಳು ಇದ್ದಾರೆ ಮತ್ತು ತಮ್ಮ ನಿರೀಕ್ಷೆ, ಆಗಮನದ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅಂತ ಇವರು ಹೇಳಿದ್ರು. ನಿಜಗುಣರು ಅವರ ಗುರುಗಳಾದ ಶಂಭು ಸ್ವಾಮಿಯ ಕಡೆ ತಿರುಗಿ ನೋಡಿ, ಶಂಭುಲಿಂಗರು ಒಪ್ಪಿಗೆಯನ್ನು ಇಯಲು ಎಲ್ಲರೂ ಮಠದತ್ತ ಹೋದರು ನೋಡ್ರಿ. ಯಾರು ಏನು ಮಾಡಿದ್ರು ಕೂಡ ಗುರುಗಳ ಅಪ್ಪಣೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡ್ತಿರ್ಲಿಲ್ಲ ಅವರು. ಆಯ್ತು ನೋಡ್ರಿ, ಮೊದಲೇ ರಾಜ ಆ ಮಠದ ಸ್ವಾಮಿ ದಾರಿ ಕಾಯ್ತಾನೆ, ನಡೆದು ಹೋಗಮಂತ ಹೇಳ್ಬೋದಾಗಿತ್ತಲ್ಲ. ಹಂಗ ಮಾತ್ಕೊಳ್ಳಿಲ್ಲ. ತಮ್ಮ ಗುರುಗಳ ಕಡೆ ನೋಡಿದ್ರು. ಗುರುಗಳು ಆಗಲಿ ಅಂತ ಸೋಮನೆ ಇತ್ತು. ಅವಾಗ ಎಲ್ಲರೂ ಹೊರಟರು ನೋಡು ಮಠಕ್ಕೆ. ಮಹಾದೇಶ್ವರನ ಗದ್ದಿಗೆ ಇರುವ ಎತ್ತರವಾದ ಒಂದು ದಿಣ್ಣೆಯನ್ನು ಇಳಿದು ಎಡಕ್ಕೆ ತಿರುಗಿ ಸ್ವಲ್ಪ ದೂರ ಹೋದ್ರು. ನೀರಿನಿಂದ ತುಂಬಿ ನಿಂತ ಎರಡು ಕೊಳಗಳ ಮಧ್ಯದಲ್ಲಿ ಒಂದು ಮಾರ್ಗ ಹೋಗ್ತಿತ್ತು. ಎಡಕ್ಕೆ ಬಲ ನೀರಿತ್ತು, ಮಧ್ಯದ ದಾರಿ ಇತ್ತು. ಅವುಗಳನ್ನು ಕಾರಯ್ಯನ ಮತ್ತು ಬಿಲ್ಲಯ್ಯನ ಕೊಳಗಳೆಂದು ಕರೆಯುತ್ತಿದ್ರು. ಮಾರ್ಗಕ್ಕೂ ಸತ್ವ ಮಾರ್ಗ, ಬಸವ ಮಾರ್ಗ. ಇಲ್ಲಿ ಕೂಡ ಕೊಳಗಳಿಗೆ ಅದಕ್ಕೂ ಕೂಡ ಕಾರಯ್ಯ ಬಿಲ್ಲಯ್ಯ ಅಂತ ಹೆಸರಿದ್ವು. ಅದನ್ನು ದಾಟಿಕೊಂಡು ಮುಂದೆ ಹೋದರೆ ಮಾರ್ಗದ ಪಕ್ಕದಲ್ಲಿಯೇ ಒಂದು ಸುಂದರವಾದ ತೋಟ ಫಲಭರಿತವಾಗಿ ಬೆಳೆದು ನಿಂತಿತ್ತು. ಅದನ್ನು ದಾಟಿಕೊಂಡು ಮುಂದೆ ಹೋದರೆ ಅಲ್ಲೊಂದು ಕಡೆ ಒಂದು ಚಿಕ್ಕ ತೊರೆ ಹರಿದು ಬರುತ್ತಿತ್ತು.
ಬೇಸಿಗೆ ಸಮೀಪವಾದ್ದರಿಂದ ವಿಶೇಷವಾಗಿ ಅಲ್ಲಿ ನೀರಿಲ್ಲದೆ ಎಲ್ಲೋ ಒಂದು ಕಡೆ ನೀರಿನ ರೇಖೆ ಹರಿಯುವಂತೆ ಬ್ಯಾಸಿಗೆ ಕಾಲದ ಮಳೆಗಳಿರ್ತಾವಲ್ಲ ಅದ್ರಂಗೆ ಹೋಗ್ತಿತ್ತು. ಅದನ್ನು ದಾಟಿ ಬಲಕ್ಕೆ ತಿರುಗಿ 4 ಹೆಜ್ಜೆ ಮೇಲಕ್ಕೆ ಏರುವಷ್ಟರಲ್ಲಿ ಮಠದ ಬಾಗಿಲು ಕಣ್ಣಿಗತ್ತು ನೋಡಿ. ಅವ್ರ ಕರೆಗೆ ಹೋಗಿದ್ರಲ್ಲ. ಸಾಲೂರು ಮಠದ ಸ್ವಾಮಿಗಳು ತಮ್ಮ ಶಿಷ್ಯರು ಮತ್ತು ಭಕ್ತರನ್ನೇ ಅಲ್ಲಿ ನಿಂತಿದ್ದರು ಇವರನ್ನ ಸ್ವಾಗತಿಸಲು. ನಾವು ಮೊದಲಿಂದ ಈಗ ಕೂಡ ಸಂಸ್ಕಾರ ಇದ್ದಲ್ಲಿ ಸ್ವಾಮಿಗಳು ಬರ್ತಾರಂದ್ರೆ ಗುರುಗಳೇ ಇಲ್ಲ ಅವರು. ಇನ್ನೊಬ್ಬ ಗುರುಗಳು ಬರ್ತಾರಂದ್ರೆ ತಾವು ತಮ್ಮ ಶಿಷ್ಯರು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರಲ್ಲ. ಅದು ಯಾತಕ್ಕಾಗಿ ಅಂದ್ರೆ ಅದಕ್ಕೆ ತನ್ನದೇ ಆದ ಒಂದು ಮಾರ್ಗ ಇದೆ ಅಂತ ಬೇಕಾದವರಿಲ್ಲ ಅವರು. ಹಾಗೆ ಶಂಭುಲಿಂಗರನ್ನ ಕಂಡೊಡನೆ ಅವರು ಬಳಿಗೆ ಬಂದು ಇಬ್ಬರು ಗೌರವದಿಂದ ಬಾಗಿ ಒಬ್ಬರೊಬ್ಬರನ್ನ ವಂದಿಸಿ ಪರಸ್ಪರ ಪ್ರೇಮದಿಂದ ಕೈಯನ್ನು ಹಿಡಿದುಕೊಂಡರು. ಸಾಲೂರು ಮಠದ ಸ್ವಾಮಿ, ಶಂಭು ಸ್ವಾಮಿ. ಅಷ್ಟರಲ್ಲಿ ನಿಜಗುಣರು ಸಾಲೂರು ಮಠದ ಸ್ವಾಮಿಗಳಿಗೆ ಬಾಗಿ ನಮಸ್ಕರಿಸಿದರು. ಅವ್ರೇನ್ ಮಾಡಿದ್ರು, ಇವ್ರು ನಮಸ್ಕಾರ ಮಾಡಿದ್ರು. ಮಹಾಂತಪ್ಪನು ಅವರನ್ನ ಹಿಂಬಾಲಿಸಿ ನಿಜಗುಣರನ್ನ ಮೇಲಕ್ಕೆತ್ತ ಸ್ವಾಮಿಗಳು, ಹೇಳು ಮಹಾರಾಜ, ನಿನ್ನ ಕೀರ್ತಿಯನ್ನ ಕೇಳಿದ್ದೇವೆ, ಇಂದು ನಿನ್ನನ್ನ ಪ್ರತ್ಯಕ್ಷವಾಗಿ ನಾವು ಕಣ್ಣಂಗೆ ಹಾಕೊಂಡ. ಮಹಾಂತಪ್ಪ ನಿಜವನ್ನು ಎಬ್ಸಕತ್ತಿದ್ದ ನಮಸ್ಕಾರ ಮಾಡತ್ನ. ಅಷ್ಟಾಗ ಸಾಲೂರು ಮಠದ ಸ್ವಾಮಿ ಹೇಳಿದ್ರು, ಹೇಳು ಮಹಾರಾಜ, ಕೀರ್ತಿ ವಾರ್ತೆಯನ್ನು ನಾನು ಕೇಳಿನಪ್ಪ, ಮೇಲೆ ಹೇಳು ಅಂತ ಅವರು ಕೂಡ ಹೇಳಿದ್ರು. ಇದುವರೆಗೂ ಈ ಪುಣ್ಯಕ್ಷೇತ್ರಕ್ಕೆ ಬರುವ ಭಾಗ್ಯ ಲಭಿಸಿರಲಿಲ್ಲ. ಇಂದು ಅದು ಕೈಗೂಡಿ ನನ್ನ ಜನ್ಮ ಸಾರ್ಥಕವಾಯಿತು ಎಂದು ನಿಜಗುಣರು ಸಾಲೂರು ಮಠದ ಸ್ವಾಮಿಗೆ ವಿನಯದಿಂದ ಹೇಳಿದರು. ಬಹಳ ದಿನದ ಸಂಕಲ್ಪ ಇತ್ತು, ಅದು ನೆರವೇರಲಿಲ್ಲ, ಈಗಿನ ಕೂಡಿ ಬಂದಿದೆ ಅಂತ ಹೇಳಿದಾಗ ಮಠದ ಒಳಗೆ ಪ್ರವೇಶಿಸಿ ವಿಸ್ತಾರವಾದ ಮಠ ಬಂದವರಿಗೆ ದಾಸೋಹಕ್ಕೆ ತುಂಬಾ ಅನುಕೂಲವಾದ ರೀತಿಯಲ್ಲಿತ್ತು. ಅದನ್ನು ಸುತ್ತಲೂ ನೋಡುತ್ತಾ ನಿಜಗುಣರು ನಿಧಾನವಾಗಿ ನಡೀತಿದ್ರು. ಯಾಕಂದ್ರೆ ಎಲ್ಲವನ್ನ ನೋಡೋರು, ನೋಡ್ಕ್ಯಾಂತ ತಿಳಿಬೇಕ, ವಿಚಾರ ಮಾಡ್ಕ್ಯಾಂತ ಹೋದ್ರೆ ಲೇಟ್ ಆಗ್ತದೆ. ನಾವ್ ಯಾವ್ದನ್ನು ನೋಡಿದ್ದು ವಿಚಾರ ಮಾಡ್ಲಾಗ ಹೋದ್ರೆ ಜಲ್ದಿನ ಹೋಗ್ಬಿಡ್ತು. ನೋಡ್ರಿ, ಪರೀಕ್ಷೆ ಮಾಡಿ ವಿಚಾರ ಮಾಡಕತ್ತರ ನಿಧಾನ ಆಗ್ತದೆ, ನಡಿ. ಹಾಗೆ ಆಯ್ತು. ಆವಾಗ ಸಾಲೂರು ಮಠದ ಸ್ವಾಮಿಗಳು ಹೇಳಿದ್ರು, ಈ ಮಠವು ಮಹಾದೇಶ್ವರರ ಕಾಲದಲ್ಲಿಯೇ ನಿರ್ಮಿತವಾದದ್ದು. ಅವರ ಶಿಷ್ಯನಾದ ರಾಜ ಕಟ್ಟಿಸಿ ಕೊಟ್ಟದ್ದು. ಮಹಾದೇಶ್ವರನ ಶಿಷ್ಯ ಆತ ಈ ಮಠವನ್ನ ಕಟ್ಟಿಸಿಕೊಟ್ಟನು. ಯಾವಾಗಂದ್ರೆ ಮಹಾದೇಶ್ವರರ ಕಾಲದಲ್ಲೇ ನಿರ್ಮಿತವಾದದ್ದ ಮಠ. ಕುಂತೂರಿನ ಪ್ರಭುದೇವರ ಮಠದಿಂದ ಒಬ್ಬ ಗುರುಗಳನ್ನ ಬರಮಾಡಿಕೊಂಡು ಈ ಜನರ ಉದ್ಧಾರಕ್ಕಾಗಿ ಅವರನ್ನ ಇಲ್ಲಿ ನೇಮಿಸಿದರು ಮಹಾದೇಶ್ವರರು. ಕುಂತೂರಂತ ಒಂದು ಮಠ, ಆ ಮಠದಿಂದ ಒಬ್ಬ ಒಟುವನ್ನ ಕರೆಸಿ ಈ ಮಠದಲ್ಲಿ ನೇಮಿಸಿ ಮುಂದುವರೆದಂಥದ್ದು. ಕುಂತೂರಿನಿಂದ ನಿಜಗುಣರ ಆಶ್ಚರ್ಯದ ಉದ್ಧಾರ. ಕುಂತೂರು ಅಂದ್ರೆ ನಿಜಗುಣರು ಕುಂತೂರ ಅಂದ್ರು. ಅಂದರೆ ಮಹಾದೇಶ್ವರರು ಆ ಕಡೆಯೆಲ್ಲ ಸಂಚಾರ ಮಾಡಿಕೊಂಡು ಬಂದಿರಬೇಕಲ್ಲವೇ. ಒಂದು ಅಷ್ಟು ದೂರ ಕೂಡ ಸಂಚಾರ ಮಾಡಿ ಬಂದರೇನು ಮಹಾದೇಶ್ವರರು? ಕುಂತೂರು ಕಡೆನ? ಈ ಕಾಶಿ ಕಡೆ ನಮ್ಮ ಸಿದ್ಧಾರೂಢರು ಹೋಗ್ಯಾರಂದ ಆಶ್ಚರ್ಯ ಆಗ್ತದಿಲ್ಲ. ಕಾಶಿಗೆ ಹೋದ್ರು, ಕಾಶಿ ಪಂಡಿತರನ್ನ ಭೇಟಿ ಆದ್ರು, ಕಾಶಿಯಲ್ಲಿ ಪ್ರಸಾರ ಮಾಡಿದ್ರು. ಕಾಶಿಯಲ್ಲಿ ಸಾಕ್ಷಾತ್ ವಿಶ್ವನಾಥ ಪರಮಾತ್ಮ ಪಾರ್ವತಿ ರೂಪದಲ್ಲಿ ಬಂದು ಒಬ್ಬರು ಎಂಜಲು
ಪತ್ತರೋಳಿನ ಎಲೆಯನ್ನು ತೆಗೆದುಹಾಕಿದರು. ಅನ್ನಪೂರ್ಣೇಶ್ವರಿ ಬಂದು ತನ್ನ ಸೆರಗಿನಿಂದ ಸಿದ್ಧಾರೂಢರ ಕೈಯನ್ನು ತೊಳೆದು ತನ್ನ ಸೆರಗಿನಿಂದ ಸ್ವಚ್ಛ ಮಾಡಿದಂತ ಕಥೆಯಲ್ಲಿ ಕೇಳಿ ಹುಬ್ಬಳ್ಳಿಯಾಗಿದ್ದವರಿಗೆ ಆಶ್ಚರ್ಯ ಆಗ್ತದಲ್ಲ. ಸಿದ್ಧಾರೂಢರು ಕಾಶಿ ಕಡೆ ಹೋಗಿ ಬಂದ್ರ, ಅದರಿಂದ ನಿಜ ನೋಡೋದಾಯ್ತು. ಕುಂತೂರು ಕಡೆ ಹೋಗಿದ್ರ ಮಹಾದೇಶ್ವರು ಅಂತ. ಅವಾಗ ಹೌದು, ಕುಂತೂರಿನ ಪ್ರಭು ದೇವರ ಬಳಿಯಲ್ಲೇ ಅಲ್ಲವೇ ಅವರಿಗೆ ಜಂಗಮ ದೀಕ್ಷೆ ಆದದ್ದು. ನೋಡಿ, ಇಷ್ಟೆಲ್ಲ ಮಹಾದೇಶ್ವರರಿಗೆ ಜಂಗಮ ದೀಕ್ಷೆ ಆದದ್ದು ಕುಂತೂರಿನ ಪ್ರಭುದೇವ ಸ್ವಾಮಿಗಳಿಂದ. ಅದೆಲ್ಲೇ ತಿರುಗಾಡಲ್ಲಿ ಸಿದ್ಧಾರೂಢರಿಗೆ ಎಲ್ಲೇ ತಿರುಗಾಡ ಏನೇ ಹೇಳಿದ್ರು ಕೊನೆಗೆ ನಾವು ಹೇಳ್ತೀವಿ ಗಜದಂಡ ಮಹಾಶಿವಯೋಗಿಗಳಿಂದಲೇ ದೀಕ್ಷಾ ಅಂತ ಹೇಳ್ತಲ್ಲ. ಅದರಿಂದ ಅವರು ಹೇಳಿದ್ರು, ನಮಗೆ ಅವರ ವಿಷಯವೇನು ತಿಳಿಯೋದು, ನಮಗ್ ಗೊತ್ತಿಲ್ಲ ಅವರ ವಿಷಯ. ಇಲ್ಲಿನ ಪ್ರಧಾನ ಅರ್ಚಕರಿಂದ ಅವರ ಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳಬೇಕಿದ್ದೇವೆ. ಇಲ್ಲಿಂದ ಹೋಗೋದ್ರೊಳಗಾಗಿ ಅಂತ ನಿಜವೊಂದು ಹೇಳಿದ್ರು. ನಾವು ಹೋಗೋದ್ರೊಳಗಾಗಿ ಕುಂತೂರಿನ ಪ್ರಭುದೇವರ ಬಗ್ಗೆ, ಮಹಾದೇಶ್ವರರ ಬಗ್ಗೆ ಸ್ವಲ್ಪ ತಿಳಿಬೇಕಾಗಿರುವಂತ ಅಂದ್ರು. ಅಗತ್ಯವಾಗಿ ಎಲ್ಲರೂ ಕೇಳಬೇಕಾದ ಚರಿತ್ರೆ ಅಂತ ಮಾತಾಡಿದ್ರು. ಮೂರುವಿನ ಬೆಳಗಿನಲ್ಲಿ ಶಂಭುಲಿಂಗರ ಸ್ನಾನ ಪೂಜೆಗಳು ಮುಗಿದು ಮಂಗಳಾರತಿಯಾಗುವ ವೇಳೆಗೆ ನಿಜಗುಣಗಳು ಮುಗಿದಿತ್ತು. ಇವರು ಎಲ್ಲ ಮುಗಿಸಿದ್ರು, ಗುರುವರ್ಗು ಮುಗಿದಿತ್ತು. ಮಹಾಂತಪ್ಪನು ತಯಾರಾಗಿದ್ದ. ಬೆಳಗಿನ ಪೂಜೆಯ ವೇಳೆಗೆ ಗದ್ದಿಗೆಯ ಬಳಿಯಲ್ಲಿ ಇವರು ಮೂವರಿದ್ರಲ್ಲಿ. ಅಲ್ಲಿ ಮಹಾದೇಶ್ವರರ ಪೂಜೆಯ ಅನಂತರ ನಿಜವರು ಪ್ರಧಾನ ಅರ್ಚಕನನ್ನ ಬರಮಾಡಿಕೊಂಡು ಮಹಾದೇಶ್ವರ ಚರಿತ್ರೆ ತಮಗೆ ಚೆನ್ನಾಗಿ ಗೊತ್ತಂತೆ. ಅವಾಗ ಅಷ್ಟರಲ್ಲಿ ಅರ್ಚಕ ಹೇಳಿದ, ಹೌದು ಮಹಾಸ್ವಾಮಿ, ತಮಗೆ ಅದನ್ನು ಕೇಳಲು ಕುತೂಹಲವಂತೆ. ನನಗೊತ್ತು ನಿಮಗೆ ಕೇಳಬೇಕಂತ ಕುತೂಹಲ ಅಂತ ಹೇಳ್ಯಾರ. ನಮ್ಮ ರಾಜರು ನಿನ್ನೆ ದಿನವೇ ಹೇಳಿ ಕಳಿಸಿದ್ರು. ನನಗೂ ಅದನ್ನು ಹೇಳಬೇಕೆಂಬ ಉತ್ಸಾಹ. ತಮಗೆ ಯಾವಾಗ ಅನುಕೂಲ ಆಗುತ್ತದೆಯೋ ಆಗ ನಾನು ಹೇಳಲು ಸಿದ್ಧನಾಗಿದ್ದೇನೆ ಅಂತ ಆತ ಹೇಳಿ ನೋಡ್ರಿ ಅರ್ಚಕ. ನಮ್ಮ ಅನುಕೂಲವೇನು ಸ್ವಾಮಿ? ನೀವು ಹೇಳ್ತಾರೆ ನಮ್ಮ ಅನುಕೂಲ ಏನು? ನಾವು ಬಂದಿರೋ ಉದ್ದೇಶವೇ ಅದಂತ. ನಾವೆಲ್ಲಿ ನೋಡಂತ ಅನುಕೂಲ ಆದ್ರೆ ನೋಡ. ನಾವು ಯಾವುದೇ ಒಂದು ಕಾರ್ಯದಲ್ಲಿ ನನ್ನ ಹಿಡ್ಕೊಂಡು ಹೇಳ್ತೀನಿ, ಅನುಕೂಲ ಆದ್ರೆ ನೋಡೋಣ ಅಂತೀನಿ. ಅವರಂತಾರ ಅದಕ್ಕಾಗಿ ಬಂದಿದ್ದ ಅನುಕೂಲ ಏನಂತ ಅವ್ರಂತ. ನಮಗಾವಾಗ ಎಷ್ಟು ವ್ಯತ್ಯಾಸ ಇಷ್ಟೇ. ಆಗ ನಿಮ್ಮ ಅನುಕೂಲವೇ ನಮ್ಮ ಅನುಕೂಲ ಅಂದ್ರೆ, ನಿಮಗೆ ಯಾವಾಗ ಅನುಕೂಲ ಆಗ್ತದ ಅದೇ ನೋಡಿ ನಮ್ಮ ಅನುಕೂಲ. ನೀವ್ ಯಾವಾಗ ಹೇಳ್ತೀರಿ ಆವಾಗ ನಾವು ಕೇಳೋದು. ಅಪರಾತ್ರಿ ಅಂದ್ರೆ ಅಪರಾತ್ರಿ. ಇಂದು ಮಧ್ಯಾಹ್ನ ತಮ್ಮ ಪ್ರಸಾದ ನಂತರ ಆಗಬಹುದೆಂದು ತೋರುತ್ತದೆ. ಆಗಬಹುದು, ಮಧ್ಯಾಹ್ನ ತಮಗಾಗಿ ನಿರೀಕ್ಷೆಯನ್ನು ಮಾಡ್ತೀವಂತ ಇವರು ಹೇಳಿದ್ರು. ಮಾತು ಕೊಟ್ಟಂತೆ ಪ್ರಧಾನ ಅರ್ಚಕ ಮಧ್ಯಾಹ್ನದ ವೇಳೆಗೆ ಸರಿಯಾಗಿ ಬಂದ. ಎಲ್ಲಿಗೆ? ಸಾಲೂರು ಮಠಕ್ಕ. ಇಲ್ಲೇ ಇದ್ರಲ್ಲ ಅವರೆಲ್ಲರೂ. ಆ ವೇಳೆಗೆ ಶಂಭುಲಿಂಗರ ಪ್ರಸಾದ ಸ್ವೀಕರಿಸಿ ಬಂದು ಜಾಗೃತಿಯಾಗಿ ಸಿದ್ಧವಾಗಿ ಗುರುಗಳ ಸಮೀಪದಲ್ಲಿ ನಿಜಗಳು ಕುಳಿತಿದ್ರು. ತಮ್ಮಡಿ ಪ್ರಾರಂಭಿಸಿದ ಮಹಾದೇಶ್ವರರ ಕಥೆಯನ್ನ, ಮಹಾದೇಶ್ವರ ಚರಿತ್ರೆ ಶುರು ಮಾಡಿದ. ಅದು ಏನು ಅನ್ನುವುದನ್ನ ನಾಳೆ ದಿನ ನಾವು ನೀವು ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣ.